ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಹಾಯ್ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ 5 21 ದಿನಗಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಹಾವತಾರ್ ಬಾಬಾಜಿ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಹೇಮಾ ಮೇಡಮ್ ಮಾತಾಡ್ತಾರೆ. ಹೇಮಾ ಮೇಡಮ್ ಮತ್ತೆ ವೇದವತಿಮ್ಮ, ನಾಗರತ್ನಮ್ಮ ಹ್ಯಾಂಡ್ ರೈಸ್ ಮಾಡಿ. ಎಸ್ ಮಕ್ಕಳೇ, ಎಲ್ರೂ ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿನಾ? ಭಾಗವಹಿಸ್ತಿರಲ್ಲ? ಸೂಪರ್ ಸೂಪರ್. ಎಸ್ ಮೇಡಮ್. ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಸೀನಿಯರ್ ಮಾಸ್ಟರ್ಸ್ಗೆ ನಮಸ್ಕಾರ. ಮಕ್ಕಳ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ ಬೇಗ ಬೇಗ. ಎಷ್ಟು ಮಕ್ಕಳು ಜಾಯಿನ್ ಆಗ್ತಿದ್ದೀರಾ? ವಿಡಿಯೋ ಆನ್ ಮಾಡಿದ್ರೆ ನೋಡಿ. ಧೃತಿ ಪುಟ್ಟ ಎಷ್ಟು ಚೆನ್ನಾಗಿ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದೆ, ಸಣ್ಣ ಕೂಸು. ಬೇಗ ಬೇಗ ಜಾಯಿನ್ ಆಗಿ ವಿಡಿಯೋ ಆನ್ ಮಾಡಿ ಧ್ಯಾನಕ್ಕೆ ಹೋಗೋಣ. 10 ನಿಮಿಷ ಧ್ಯಾನ ಮಾಡಿ ನಂತರ ನೋಡೋಣ ಏನೇನ್ ಕಾರ್ಯಕ್ರಮ ಇದೆ ಅಂತ. ವೆರಿ ಗುಡ್ ಧೃತಿ. ಆರುಷ್, ನಾನು ಎಷ್ಟು ಮಾತಾಡಕ್ ಪ್ರಯತ್ನ ಪಟ್ಟೆ. ಆರುಷ್ ಯಾಕೆ ಮಾತಾಡ್ತಿಲ್ಲ? ಆರುಷ್ ಕನ್ನಡ ಮಾತಾಡ್ತೀಯಲ್ಲ, ಮತ್ತೆ ನೀನ್ ಮಾತಾಡ್ಲೇ ಇಲ್ಲ. ನಾನು ಎಷ್ಟು ಸರಿ ಪ್ರಯತ್ನ ಮಾಡ್ದೆ. ಆರುಷ್ ಆರುಷ್ ಅಂತ ಸುಮಾರು ಸರಿ ಆಪ್ಷನ್ ಕೊಟ್ಟೆ. ಅನ್ಮ್ಯೂಟ್ ಇಲ್ಲ ಅಂತ ಹೇಳ್ತಿದ್ದೀರಾ. ಆಕ್ಚುಲಿ ಆರುಷ್ಗೆ ಅನ್ಮ್ಯೂಟ್ ಮಾಡ್ಕೊಳ್ಲಿಕ್ ಬರ್ಲಿಲ್ಲ ಅಂತ ಕಾಣುತ್ತೆ. ನೋಡೋಣ ಈ ದಿನ ತರಗತಿಯಲ್ಲಿ ಆರುಷ್ ಏನ್ ಮಾತಾಡ್ತಾನೆ ಅಂತ. ಆಗ್ಬೋದಾ ಆರುಷ್? ಶೋ ಮಿ ದ ಥಂಬ್. ವೆರಿ ಗುಡ್. ಇಸ್ ಇಟ್ ಆರುಷ್ ಫಿಂಗರ್? ಆರುಷ್ ಫಿಂಗರ್, ಥಂಬ್ ಫಿಂಗರ್. ವೆರಿ ಗುಡ್, ದಟ್ಸ್ ಗ್ರೇಟ್, ಗುಡ್. ಓಕೆ. ಎಸ್ ಮ್ಯಾಮ್. ಒಂದು ಶ್ಲೋಕ ಪ್ರಾರಂಭಿಸೋಣ, ಯಾಕೆಂದ್ರೆ ವೇದವತಮ್ಮ ಎಲ್ಲೋ ಹೊರಡ್ಬೇಕು ಅಂತಂದ್ರು. ಎಸ್ ಮ್ಯಾಮ್, ಒಂದ್ ಶ್ಲೋಕ ಹೇಳ್ಕೊಟ್ಬಿಡಿ ನಮ್ಮ ಮಕ್ಳಿಗೆ. ಧ್ಯಾನದ ನಂತರನ ಮೊದ್ಲೇನಾ? ಈಗ ಈಗ ಅಮ್ಮ ವೇದಾವತಿ ಅಮ್ಮ ಹೇಳ್ತಾರಲ್ವಾ? ನೋಡಿ ಮಕ್ಕಳ, ವೇದಾವತಿ ಅಮ್ಮ ನೋಡಿ ಇವಾಗ ನಿಮ್ಗೆಲ್ಲ ಒಂದೊಳ್ಳೆ ಶ್ಲೋಕ ಹೇಳ್ತಾರೆ. ಅವ್ರು ಹೇಳೋದನ್ನ ಅವ್ರು ಹೇಳ್ತಾರೆ, ಹೇಳ್ತಾ ನೀವು ರಿಪೀಟ್ ಮಾಡ್ಬೇಕು, ಆಯ್ತಾ? ಒಳ್ಳೆ ಶ್ಲೋಕ ಕಲಿಬೇಕು. ನಾನ್ ದೇವ್ರ ಮನೇಲಿ ಇದ್ದೀನಿ ನೋಡಿ, ಹೇಳ್ತದ? ಕಾಣ್ತಿದೆ. ಇವತ್ತು ಶುಕ್ರವಾರ ನಾವು ಒಂದು ಲಕ್ಷ್ಮಿ ಮಂತ್ರ ಹೇಳೋಣ, ಆಯ್ತಾ? ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಓಂ ಶಾಂತಿ ಶಾಂತಿ. ಅಲ್ವಾ ಮಕ್ಕಳ? ಇದೆಲ್ಲ ಎಲ್ಲ ಮಕ್ಕಳಿಗೂ ಗೊತ್ತಿರ್ಬೇಕು. ಓಕೆ ಮಾ, ಥ್ಯಾಂಕ್ ಯು ಮಾ. ಶ್ಲೋಕ ಹೇಳ್ಕೊಟ್ಟಂತಹ ನಮ್ಮ ವೇದವತಮ್ಗೆ ನಾವೆಲ್ಲರೂ ಕೂಡ ಒಂದ್ ಚಪ್ಪಾಳೆ ಬರ್ಲಿ ಮಕ್ಕಳಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಕ್ಕಳ, ಈಗ ಹೇಮಾ ಮೇಡಮ್ ಧ್ಯಾನ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀರಾ ಪ್ರತಿದಿನ. ಇವತ್ತು ಇನ್ನೂ ಚೆನ್ನಾಗಿ ಧ್ಯಾನ ಮಾಡ್ತೀರಾ. ಓಕೆ? ಎಸ್ ಮ್ಯಾಮ್. ಜಾಣ ಮಕ್ಕಳು, ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಿದ್ದೀರಾ ನೀವೆಲ್ಲ. ನಾವು ನೋಡ್ತಾ ಇದೀವಿ. ನಿಮ್ಗೆಲ್ಲ ಕೆಲವರು ಧ್ಯಾನ ಮಾಡೋರು ಇದ್ದೀರಾ, ಇನ್ ಕೆಲವರು ಹೊಸಬ್ರು ಇದ್ದೀರಾ. ಆದ್ರೂ ಎಲ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ವೆರಿ ಹ್ಯಾಪಿ ವಿತ್ ಯು. ಓಕೆ, ಇವಾಗ ನಮಗೆ ಇದನ್ನೆಲ್ಲ ಧ್ಯಾನವನ್ನ ಪರಿಚಯಿಸಿದಂತ ಎಲ್ಲರಲ್ಲೂ ಎಲ್ರೂ ಧ್ಯಾನ ಮಾಡ್ಬೇಕು. ಯಾರೂ ಧ್ಯಾನ ಮಾಡ್ಬೋದು ಅನ್ನೋದನ್ನ, ಎಲ್ಲದಕ್ಕೂ ಧ್ಯಾನ ಒಂದೇ ಉತ್ತರ ಅನ್ನೋದನ್ನ ಹೇಳ್ಕೊಟ್ಟಂತ ನಮ್ಮ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಾವು ನಮಸ್ಕಾರ ಮಾಡಿ, ಮತ್ತೆ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ನಮಸ್ಕಾರ ಮಾಡಿ, ಅವರ ಆಶೀರ್ವಾದದೊಂದಿಗೆ ನಾವು ಧ್ಯಾನವನ್ನು ಮಾಡೋಣ. ಆನಾಪಾನ ಸತಿ ಧ್ಯಾನವನ್ನ ಮಾಡೋಣ. ಕೈಯನ್ನ ಆರುಷ್ ಕುತ್ಕೋಬೇಕು ಪುಟ್ಟ, ಎಲ್ಲ ಕುತ್ಕೊಳ್ಳಿ.
ಈ ರೀತಿ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ನೀರಿನ ಬಾಟ್ಲ್ ಎಲ್ಲ ಇಟ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಸ್ವಲ್ಪ ನೀರ್ ಕುಡ್ದಿದ್ದೀರಾ ಅನ್ಕೊಂಡಿದೀನಿ. ಕನ್ನಡಕ ಹಾಕಿದವರು ಯಾರಾದ್ರೂ ಮಕ್ಕಳು ಕನ್ನಡಕ ಹಾಕಿದ್ರೆ ಯು ಹ್ಯಾವ್ ಟು ರಿಮೂವ್ ದ ಸ್ಪೆಕ್ಟಿಕಲ್ಸ್ ಅಂಡ್ ಕೀಪ್ ಇಟ್ ಅಸೈಡ್. ಯಾರೆಲ್ಲ ರೆಡಿ ಆಗಿದ್ದೀರಾ ತಕ್ಷಣ ಈ ತರ ಧ್ಯಾನ ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ ನೋಡೋಣ. ಸಂಜೆ ಚೆನ್ನಾಗಿದೆ, ವಾತಾವರಣ ತಣ್ಣಗಿದೆ. ಬೇಗ ಹೋಗ್ತೀರಾ ಧ್ಯಾನಕ್ಕೆ ನೀವು. ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಧ್ಯಾಸ. ನಮ್ಮ ಮೂಗಿನ ಕೆಳಗಡೆ, ಮೂಗು ನೋಡಿ ಪಿರಮಿಡ್ ತರ ಇದೆ. ಈ ಪಿರಮಿಡ್ ಇಂದ ಹೋಗುವಂತ ಬ್ರೆತ್ ನಮ್ಮನ್ನ ಎನರ್ಜೈಸ್ ಮಾಡುತ್ತೆ, ನಮ್ಮಲ್ಲಿರೋ ಎಲ್ಲ ಟಾಕ್ಸಿನ್ ತೆಗಿಯತ್ತೆ, ನಮ್ಮನ್ನ ಶಕ್ತಿವಂತರನ್ನಾಗಿ ಮಾಡುತ್ತೆ, ಜ್ಞಾನವಂತರನ್ನಾಗಿ ಮಾಡುತ್ತೆ, ನಮ್ಮನ್ನ ಸದೃಢರನ್ನಾಗಿ ಮಾಡುತ್ತೆ, ಕಾಮ್ ಆಗಿ ಮಾಡುತ್ತೆ. ಆದ್ರಿಂದ ನಾವು ಧ್ಯಾನ ಪ್ರತಿದಿನ ಮಾಡಬೇಕು. ಶಾಂತಿ ಹೆಚ್ಚುತ್ತೆ, ಒಳಗಡೆ ಹೊರಗಡೆ ಶಾಂತಿ ಹೆಚ್ಚುತ್ತೆ. ಆದ್ರಿಂದ ನಾವಿದನ್ನ ಮಾಡ್ಬೇಕು ಮಕ್ಕಳ. ಪ್ಲೀಸ್ ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಯುವರ್ ಐಸ್. ವೆರಿ ಗುಡ್. Now gently take your awareness to your nostrils. ಮೂಗಿನ ಹೊರಳೆಯ ಮೇಲೆ ಧ್ಯಾನವನ್ನು ತೆಗೆದುಕೊಂಡು ಹೋಗೋಣ. ಒಳಗಡೆ ಹೋಗ್ತಾ ಇರೋ, ಹೊರಗಡೆ ಹೋಗ್ತಾ ಇರೋ ಉಸಿರಿನ ಮೇಲೆ ಗಮನಿಸೋಣ. ಕತ್ತು ಬೆನ್ನು ನೇರವಾಗಿ ಇಟ್ಕೊಳ್ಳೋಣ. ನಿಮ್ಮ ಮಕ್ಕಳ ಹತ್ರ ಮೊದಲೇ ಧ್ಯಾನ ಮಾಡ್ತಿದ್ರೆ ಪಿರಮಿಡ್ ಇದ್ರೆ ಅದನ್ನ ಪಿರಮಿಡ್ ಕ್ಯಾಪ್ ಇದ್ರೆ ಅದನ್ನ ಹಾಕೊಳ್ಬಹುದು. ಜಾಣ. ವೆರಿ ಗುಡ್. ಕೀಪ್ ಅಬ್ಸರ್ವಿಂಗ್ ಯುವರ್ ಬ್ರೆತ್. ಶ್ವಾಸದ ಮೇಲೆ ಧ್ಯಾಸ. ಉಸಿರೇ ನಮ್ಮ ಗುರು. ಉಸಿರನ್ನ ಗಮನಿಸ್ತಾ ಕುತ್ಕೊಳ್ಳೋಣ. ಬೇಗ 10 ನಿಮಿಷ ಹೇಗ್ ಹೋಗುತ್ತೆ ನೋಡ್ತಾ ಇರಿ. ಜಾಣ ಮಕ್ಕಳು ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ. ನಾ ಪ್ರತಿಯೊಬ್ಬರಿಗೂ ನೋಡ್ತಾ ಇದ್ದೀನಿ. ವೆರಿ ಗುಡ್. ಕಾಲ್ ಮಡ್ಚಿರ್ಬೇಕು ಧೃತಿ. ಕಾಲ್ ಮಡ್ಚು ಪುಟ್ಟ. ಜಾಣ ಜಾಣ ಜಾಣ. ಕೇವಲ 10 ನಿಮಿಷಗಳು ಮಾತ್ರ ಧ್ಯಾನವನ್ನು ಮಾಡೋಣ.
ಇನ್ನು ಕೇವಲ 1 ನಿಮಿಷಗಳು ಮಾತ್ರ. ತುಂಬಾ ಅದ್ಭುತವಾದ ಧ್ಯಾನವನ್ನ ಎಲ್ರೂ ಮಾಡ್ತಾ ಇದ್ದೀರಾ, ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ. ಇನ್ನು 1 ನಿಮಿಷ ಮಾತ್ರ, ಕೊನೆಯ 1 ನಿಮಿಷ. ನಿಧಾನವಾಗಿ ಕೈಗಳನ್ನ ಬಿಡಿಸ್ಕೊಳ್ಳಿ. 2 ಕೈಯನ್ನ ಕಣ್ಣ ಮೇಲೆ ಇಟ್ಕೊಳ್ಳಿ, ಹಾಗೇನೆ ತೆಗಿಬಾರ್ದು. ಕೈಯಲ್ಲಿನ ಎನರ್ಜಿ ಎಲ್ಲ ಕಣ್ಣಿಗೆ ಹೋಗುತ್ತೆ. 5 4 3 2 1. ವೆರಿ ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನಕ್ಕೆ ಕಣ್ಣನ್ನ ತೆಗೆಯೋಣ ಮಕ್ಕಳ. ವೆರಿ ಗುಡ್. ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಸ್ಮೈಲ್. ಎಷ್ಟು ಚೆನ್ನಾಗಿ ಧ್ಯಾನ ಮಾಡಿದ್ರಪ್ಪ ನಮ್ಮ ಪುಟಾಣಿಗಳು. ಧೃತಿ ಪುಟ್ಟ ಅಂತೂ ಇಷ್ಟು ಚಿಕ್ಕದು, ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತು ಧೃತಿ. ತುಂಬಾ ಚೆನ್ನಾಗಿ. ವೆರಿ ವೆರಿ ಗುಡ್. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ನಮ್ ಬಾಡಿ ಮೈಂಡ್ ಎಲ್ಲ ಒಂದೇ ಕಡೆ ಕೂತು ಎಷ್ಟು ಚೆನ್ನಾಗಿ ಮಾಡಕ್ಕಾಯ್ತಲ್ವಾ ಧ್ಯಾನ. ಅದಕ್ಕೆ ನಾವು ನಮ್ ಬಾಡಿ ಮೈಂಡ್ಗೆ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಶೋ ದ ಗ್ರಾಟಿಟ್ಯೂಡ್. ಎಷ್ಟ್ ಚೆನ್ನಾಗಿ ಕೂತ್ಕೊಳ್ಳಕ್ಕಾಯ್ತು ಅಲ್ವಾ, ಧ್ಯಾನ ಮಾಡಕ್ಕಾಯ್ತು. ಎಲ್ರಿಗೂ ಧ್ಯಾನ ಚೆನ್ನಾಗಾಯ್ತಾ? ಚೆನ್ನಾಗಾದ್ರೆ ಚೆನ್ನಾಗಿ ಕ್ಲಾಪ್ ಮಾಡ್ಬೇಕು. ಕ್ಲಾಪ್ ಮಾಡಿ ನೋಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಇವಾಗ ಏನ್ ಮಾಡೋಣ? ನಾನು ಯೋಗ ಟೀಚರ್ ಅಪ್ಪ. ಇವಾಗ ಯೋಗದಲ್ಲಿ ನಿಮ್ಗೆ ಏನ್ ಕೇಳಿದ್ರು ಹೇಳ್ತೀನಿ. ಏನಾದ್ರೂ ಕೇಳಕ್ಕಿದ್ಯಾ? ಯೋಗ ಎಲ್ರು ಮಾಡ್ತೀರಾ ಮಕ್ಕಳು? ಯೋಗ ಮಾಡ್ತೀರಾ? ಅಥರ್ವ ಮಾಡ್ತಾನೆ, ಆರುಷ್ ಮಾಡ್ತಾನೆ, ವಾವ್, ಶಿವಾಂಗ್ ಮಾಡ್ತಾನೆ, ಮತ್ತೆ ಯಾರು? ಎಲ್ರು ಸ್ಕೂಲಲ್ಲಿ ಯೋಗ ಮಾಡ್ತೀರಾ? ಅದಕ್ಕೆ ನಿಮ್ಗೆಲ್ಲ ಧ್ಯಾನ ಮಾಡಕ್ ಚೆನ್ನಾಗಾಗ್ತಿದೆ. ವೆರಿ ಗುಡ್ ರಿತೀಶಾ, ಕೇಪಿಟಾ. ಇನ್ನೆಲ್ಲ ಯಾರು? ವೆರಿ ಗುಡ್ ಶ್ರೇಯಸ್. ಎಲ್ರು ಮಾಡ್ತೀರಲ್ವಾ? ಯೋಗ ಮಾಡ್ಬೇಕು ಅದರಿಂದ. ವೆರಿ ಗುಡ್, ವೆರಿ ಗುಡ್. ಎಲ್ರು ಯೋಗ ಮಾಡೋದ್ರಿಂದ ಧ್ಯಾನ ಮಾಡಕ್ ಈಸಿ ಆಗತ್ತೆ. ಧ್ಯಾನ ಯೋಗ ಮಾಡೋದ್ರಿಂದ ಬಾಡಿ ಮೈಂಡ್ ಸ್ಟ್ರಾಂಗ್ ಆಗುತ್ತೆ, ಚೆನ್ನಾಗಾಗುತ್ತಲ್ವಾ? ನೋಡೋಣ ನಮ್ಮ ಅಶ್ವಿನಿ ಮೇಡಮ್ ಏನ್ ಹೇಳ್ತಾರೆ. ಅಶ್ವಿನಿ ಮ್ಯಾಮ್. ಎಸ್, ಥ್ಯಾಂಕ್ ಯು ಮ್ಯಾಮ್. ಮಕ್ಕಳೇ, ಧ್ಯಾನ ಎಲ್ಲ ಚೆನ್ನಾಗಿತ್ತಾ? ಎಲ್ರಿಗೂ ಹೇಗನ್ನಿಸ್ತು? ಧ್ಯಾನ ಮಾಡಾದ್ಮೇಲೆ ಒಂಥರ ರಿಲ್ಯಾಕ್ಸ್ ಅನ್ಸ್ತಿದೆ, ಕೂಲ್ ಆಗಿ ಶಾಂತವಾಗಿದ್ದೀವಿ ಅನ್ಸುತ್ತೆ ಅಲ್ವಾ? ಎಲ್ರಿಗೂ ಅದೇ ಫೀಲ್ ಆಗಿದೆ. ಎಸ್, ಓಕೆ ಮಕ್ಕಳ. ಈಗ ಒಂದು 3 ಮಕ್ಕಳಿಂದ ನಾವು ಸೋಮವಾರದಿಂದ ಹಿಡಿದು ಇಲ್ಲಿಯವರೆಗೂ ಶುಕ್ರವಾರದವರೆಗೂ ಏನೇನ್ ಕಲ್ತ್ಕೊಂಡಿದೀವಿ ಅಂತ ಒಂದ್ಸಲ ಮನನ ಮಾಡ್ಕೊಂಡು ಬಂದ್ಬಿಡೋಣವಾ? ಯಾರಿಗೆಲ್ಲ ಏನ್ ಅರ್ಥ ಆಗಿದೆ, ಏನ್ ತಿಳ್ಕೊಂಡ್ರಿ ಅಂತ ನನಗೆ ಹೇಳ್ಬೇಕು, ಓಕೆನಾ? ಯಾರು ಹೇಳ್ತೀರಾ? ಆ 3 ಮೊದಲೇ ಹ್ಯಾಂಡ್ ರೈಸ್ ಯಾರು ಮಾಡ್ತಾರೋ ಅವ್ರಿಗೆ ಅವಕಾಶ ಸಿಗುತ್ತೆ. ಓಕೆ, ಶಿವಾಂಗ್. ವೆರಿ ಗುಡ್. ಅನ್ಮ್ಯೂಟ್ ಕೊಡ್ತಾ ಇದ್ದೀರಾ ಮೇಡಮ್? ಹಾ, ಕೊಡ್ತಾ ಇದ್ದೀನಿ. ಓಕೆ, ಹೇಳ್ಬರ್ರಿ, ಒಬ್ಬೊಬ್ರೆ ಹೇಳ್ಬೇಕು. ಶಿವಾಂಗ್ ಅನ್ಮ್ಯೂಟ್ ಮಾಡ್ಕೋ ಪುಟ್ಟ. ನಿನ್ನ ಲೆಫ್ಟ್ ಸೈಡ್ ಆಫ್, that's what I'm telling. ಲೆಫ್ಟ್ ಸೈಡ್ ಆಫ್ ಯುವರ್ ಫೋನ್ ಇನ್ನೊಂದ್ಸಲ ಆಪ್ಷನ್ ಕೊಡಿ. ಆ ಮೈಕ್ ನ ಮ್ಯಾಮ್, ಹಾ, ತುಂಬಾ ತುಂಬಾ ಚೆನ್ನಾಗಿತ್ತು ಧ್ಯಾನ. ತುಂಬಾ ರಿಲ್ಯಾಕ್ಸ್ ಆಯ್ತು. ಮತ್ತೆ ಅಷ್ಟೇ,
ನಂಗೆ ನಿದ್ದೆ ಆಡ್ಬಿಡು ಅನ್ಸ್ತು, ಆದ್ರೆ ನಂಗೆ ಚೆನ್ನಾಗಿತ್ತು ಧ್ಯಾನ ಅಂತ. ವೆರಿ ಗುಡ್. ಇಷ್ಟು ದಿವಸ ಕಲ್ತಿರೋದ್ರಲ್ಲಿ ಧ್ಯಾನ ಇಷ್ಟ ಆಯ್ತಾ ಪುಟ್ಟ? ಹೌದು. ವಾವ್, ನಾನು ಸೂಪರ್. ಆಸ್ಟ್ರೇಲಿಯಾ ಅವರು. ಆಕ್ಚುಲಿ ನಾನು ಇಂಡಿಯಾಕ್ಕೆ ಬಂದಿದ್ದೀನಿ, ಬೆಂಗಳೂರಲ್ಲಿ ಅಜ್ಜಿ ತಾತ ವಿಸಿಟ್ ಮಾಡಕ್ಕೆ. ಅದಕ್ಕೆ ನಾನು ನೀನ್ ಬಂದಿದ್ದಕ್ಕೆ. ಆಕ್ಚುಲಿ PSSM ಆಸ್ಟ್ರೇಲಿಯಾ ಜಾಯಿನ್ ಆಗ್ತೀನಿ, ಆದ್ರೆ ಓ, ಸಮ್ಮರ್ ಕ್ಯಾಂಪ್ ಬಿಟ್ಬಿಟ್ಟು ನಾನು ಜಾಯಿನ್ ಆದೆ. ಎಸ್ ಮೇಡಮ್. ತಗೊಳ್ಳಿ ವೆರಿ ಮೇಡಮ್, ಗುಡ್. ಇನ್ನೂ ಒಂದ್ 3 ವೆರಿ ಮಕ್ಕಳಿಂದ ಅನ್ಸುತ್ತೆ, ತಗೊಳ್ಳಿ ಮೇಡಮ್. ವೆರಿ ಗುಡ್ ಶಿವಾಂಗ್. ನೀನ್ ಆಸ್ಟ್ರೇಲಿಯಾ ಅಲ್ಲಿದ್ರು ಅಲ್ಲೂ PSM ಧ್ಯಾನ ಮಾಡ್ತೀಯ, ಮತ್ತೆ ಇಲ್ಲೂ ಕೂಡ ಬಂದವಾಗ ಸಮ್ಮರ್ ಕ್ಯಾಂಪ್ ಅಟೆಂಡ್ ಮಾಡಿದೀಯಾ. ಹೌದು ನೋಡು, ಮ್ಯಾಮ್. ಎಲ್ಲಿ ಹೋದ್ರು ನೀನ್ PMC ಅಲ್ಲಿ ಇರೋದ್ರಿಂದ, ಪಿರಮಿಡ್ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ನೀನ್ ಎಲ್ಲಿದ್ರು ಧ್ಯಾನ ಮಾಡ್ಬೋದು ಅಂತ ಗೊತ್ತಾಯ್ತಲ್ವಾ? ವೆರಿ ಗುಡ್, ವೆರಿ ಗುಡ್. ಕೀಪ್ ಇಟ್ ಅಪ್. ಹಾಗೆ ಮಾಡ್ತಾ ಹೋಗ್ಬೇಕಾಯ್ತಾ? ಓಕೆ, ಗುಡ್ ಬಾಯ್. ನೆಕ್ಸ್ಟ್ ಯಾರಿಗ್ ತಗೊಳ್ಳೋಣ? ವಿಷ್ಣು. ವಿಷ್ಣು ಅನ್ಮ್ಯೂಟ್ ಆಯ್ತಾ? ಅನ್ಮ್ಯೂಟ್. ಓಕೆ, ಮಾತಾಡು. ಮ್ಯಾಮ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಧ್ಯಾನ. ಇಷ್ಟು ಅದು ತುಂಬಾ ದಿನದಲ್ಲಿ ಮಹತ್ವ ತೋರಿಸ್ತು ಮ್ಯಾಮ್. ತುಂಬಾ ಹೆಂಗೆ ಮಾಡ್ಬೇಕು ಮೆಡಿಟೇಷನ್, ತುಂಬಾ ಅದನ್ನ ಮಾಡಿದ್ರೆ ತುಂಬಾ ಶಾಂತವಾಗಿರುತ್ತೆ ಅಂತ ತೋರಿಸ್ತು. ವೆರಿ ಗುಡ್. ಮತ್ತೆ ಇಷ್ಟು ದಿನ ಮಾಡ್ದೆಲ್ಲ ನೀನು? ಹಾ. 3 ದಿನದಿಂದ ನಾವು ಸತತವಾಗಿ ಮಾಡ್ತಾ ಇದೀವಲ್ವಾ, ಸೋಮವಾರದಿಂದ. ಸೊ ಅದು ಎಲ್ಲ ಹೇಗನ್ನಿಸ್ತು? ಯಾವ್ದು ತುಂಬಾ ಇಷ್ಟ ಆಯ್ತು? ನಿನ್ಗೆಲ್ಲಾನು ಫಾಲೋ ಮಾಡಕ್ ಆಯ್ತಾ? ಅಬ್ಯಾಕಸ್ ಕ್ಲಾಸ್ ಇತ್ತು, ಬ್ರೈನ್ ಜಿಮ್ ಇತ್ತು, ಶ್ಲೋಕಗಳಿತ್ತು ಅಲ್ವಾ, ಯೋಗ ಹೌದು ಪ್ರಾಣಾಯಾಮ ಮ್ಯಾಮ್, ಎಲ್ಲ ಇತ್ತು. ಅದು ಎಲ್ಲ ಇಂಟ್ರೆಸ್ಟಿಂಗ್ ಆಗೇ ಇತ್ತು ಮ್ಯಾಮ್. ಅದು ಧ್ಯಾನ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ತುಂಬಾ ಒಂದು ಕಾಮ್ನೆಸ್ ಅನ್ನ ತೋರಿಸ್ತು ಮ್ಯಾಮ್. ತುಂಬಾ Very ನಾವು good. ಸೈಲೆಂಟ್ ಆಗಿರ್ಬೇಕಂತ ಅನ್ಸ್ತು. ನೀನು ನೋಡು, ಸ್ವಲ್ಪ ದೊಡ್ಡ ಹುಡುಗ ಆದ್ರೆ ಇಷ್ಟು ಧ್ಯಾನದಲ್ಲಿ ಬಂದಿದೆಯಲ್ಲ, ಇದು ತುಂಬಾ ಒಳ್ಳೆಯ ದಾರಿ. ಇದನ್ನ ನಿತ್ಯವೂ ಮಾಡ್ಬೇಕು. ಸಮ್ಮರ್ ಕ್ಯಾಂಪ್ ಆದ್ಮೇಲೆ ಕೂಡ ಧ್ಯಾನವನ್ನ ಮುಂದುವರಿಸಬೇಕು. ಓಕೆ, ಹಾ ಗುಡ್. ಕೀಪ್ ಇಟ್ ಅಪ್. ನೆಕ್ಸ್ಟ್ ಶಿವಗಂಗಮ್ಮ ಮೇಡಮ್. ಶಿವಗಂಗಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಿಲ್ವಾ? ಶಿವಗಂಗಾ ಮೇಡಮ್ಗೆ ಆಗ್ತಿಲ್ಲ. ಅನ್ಮ್ಯೂಟ್ ಆಪ್ಷನ್ ಇದೆ, ಮಾಡಿ. ಮಾತಾಡಿ ಮೇಡಮ್. ಮಾತಾಡ್ರಿ. ನಮಸ್ಕಾರ ಮಾಡ್ರಿ. ಹೇಳ್ಬೇಕು ನಮಸ್ಕಾರ ಮ್ಯಾಮ್ ಅಂತ ಓ, ಹೇಳಿ. ಎಷ್ಟೊಂದು ಪುಟಾಣಿಗಳಿದ್ದಾರೆ ಒಟ್ಟಿಗೆನೆ. ಯಾರ್ ಮಾತಾಡ್ತಾರೆ ಮೊದ್ಲಿಗೆ? ಮಾತಾಡು ನೀನೆ. ಧ್ಯಾನ ಚೆನ್ನಾಗಿತ್ತು ಅಂತ ಹೆಸರೇ ಹೇಳು. ಹೇಳು ಪುಟ್ಟ. ಹಾ, ಚೆನ್ನಾಗಿತ್ತು. ಇನ್ನೊಬ್ರು ಯಾರು? ಧ್ಯಾನ ಚೆನ್ನಾಗಿತ್ತು ತುಂಬಾ. ಹೆಸರು ವೆರಿ ಹೇಳ್ರಿ ಗುಡ್. ನಿಮ್ಮ. ಇಷ್ಟು ಧ್ಯಾನ ಇಷ್ಟ ಆಗ್ತಿದೆ. ವೆರಿ ಗುಡ್. ಜಾಣ ಮಕ್ಕಳು. Tanvi. My name is Danvita. My name is Rushika. ನಿನ್ನ ಹೆಸರು ಹೇಳು. ಎಲ್ರು ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ನಿನ್ನ ಹೆಸರು ಮ್ಯಾಮ್. ಓಕೆ. 4 ಜನ ಸೇರಿ ಧ್ಯಾನ ಮಾಡಿದ್ರು. ಇವತ್ತು ಈ ಧ್ರುವಿ ಅಂತ ಇವಳು ಬಂದಿದ್ದಾಳೆ. ಇವಳು ಕುತ್ಕೊಂಡು 10 ನಿಮಿಷ ಧ್ಯಾನ ಮಾಡೋದ್ರೊಳಗಡೆ ಅವಳಿಗೆ ದೇವ್ರು ಕಾಣಿಸ್ಬಿಡ್ತಂತೆ ಮ್ಯಾಮ್. ಓ, ನೋಡಿ, ಮಕ್ಕಳೇ ದೇವ್ರು. ಮಕ್ಕಳಿಗೆ ದೇವ್ರು ಕಾಣೋದ್ರಲ್ಲಿ ಕೈ ಧ್ಯಾನದಿಂದ ಬಿಡು ಏನೆಲ್ಲ ಅಂದ್ರೆ ಆಗುತ್ತೆ. ಕಣ್ ಬಿಡು, ಕಣ್ ಮೇಲೆ ಕೈ ಇಡು. ಕೈ ಬಿಡಕ್ ಹೋದ್ರೆ ಅವಳು ಬಿಡಕ್ ಆಗ್ತಾ ಇಲ್ಲ ಮ್ಯಾಮ್ ಅವಳಿಗೆ. ಏನ್ ಹೆಸರು? ಧ್ರುವಿ. ಓ, ವೆರಿ ಗುಡ್. ಕೀಪ್ ಇಟ್ ಅಪ್. ಆದ್ರೆ ಮತ್ತೆ ಅದ್ ಏನ್ ಕಾಣುತ್ತೆ ಕಾಣ್ಲಿ, ಏನ್ ಬರುತ್ತೆ ಬರ್ಲಿ, ಮತ್ತೆ ಅದ್ ಯಾವ್ದಕ್ಕೂ ಅಟ್ಯಾಚ್ ಆಗ್ಬಾರ್ದು. ಮತ್ತೆ ಧ್ಯಾನವನ್ನ ಮಾಡ್ಬೇಕು. ಇನ್ನು 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 ಆಳವಾಗಿ ಹೋಗ್ಬೇಕು ಅಲ್ವಾ? ಧ್ಯಾನ ಮಾಡಿ ಮಾಡಿ ಒಂದು ದೊಡ್ಡ ಸೈಂಟಿಸ್ಟ್ ಆಗ್ತೀರಾ ನೀವೆಲ್ಲ ಅಲ್ವಾ? ನೋಡ್ರಿ. ಜಾಣ ಮಕ್ಕಳು.
ಓಕೆ, ಥ್ಯಾಂಕ್ ಯು. ಹೇಳ್ರಿ. Thank you, ma'am. ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಎಸ್ ಮಕ್ಕಳ, ಮುಂದಿನ ಕಾರ್ಯಕ್ರಮ ಯಾವುದು ಏನು ಅಂತ ಯಾರಾದ್ರೂ ಗೆಸ್ ಮಾಡ್ತೀರಾ? ಯಾರು ಹೇಳ್ತೀರಾ? ಶಿವಾಂಗ್ ಪುಟ್ಟನೆ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ಯಾರು ಹ್ಯಾಂಡ್ ರೈಸ್ ಮಾಡಿ ಹೇಳ್ತೀರಾ? ಓಕೆ ಓಕೆ, ಇರ್ಲಿ, ನಾನೇ ಹೇಳ್ಬಿಡ್ತೀನಿ. ನಮ್ಮ ನಾಗರತ್ನಮ್ಮ ಮೇಡಮ್ ಇಂದ ಒಂದು ನೀತಿ ಕತೆ ಕೇಳ್ಬಿಡೋಣವಾ? ಏನಂತೀರಾ? ಓಕೆನಾ? ಓಕೆ. ಅದಾದ್ಮೇಲೆ ಎಲ್ರಿಗೂ ಒಂದು ರುಚಿಯಾದ ರೆಸಿಪಿ ಅದೇನು ಅಂತ ನೋಡ್ಕೊಂಡು ಬಂದ್ಬಿಡೋಣವಾ? ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ನೀತಿ ಕತೆ. ನಾಗರತ್ನಮ್ಮ ಮ್ಯಾಮ್, ವೆಲ್ಕಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ಎಲ್ಲ ಮಕ್ಕಳಿಗೂ. ನೀವು ನಮಸ್ಕಾರ ಅಂತ ಕೈ ಜೋಡಿಸಿ ಹೇಳ್ಬೇಕು. ನಮಸ್ತೆ ಹೇಳ್ಬೇಕಪ್ಪ ಮಕ್ಕಳ. ದೊಡ್ಡವರಲ್ವಾ? ಮಕ್ಕಳು ಮಾಡ್ಬೇಕು, ಸ್ವಾಗತ ಮಾಡ್ಬೇಕು. ನಿಮ್ಗೆ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡೋದ್ನ ಕಥೆ ಹೇಳಕ್ ಯಾರ ಬಂದಿದಾರಲ್ವಾ? ಕಂಡು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕು. ತಾಯಿ ತಂದೆಗಳು ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ಬೇಕು. ಅದೇ ರೀತಿ ಗುರುಗೆ ಮತ್ತೆ ಅಜ್ಜಿ ತಾತನ್ಗೆ ಮನೇಲಿ ಬೆಳಿಗ್ಗೆ ಎದ್ದು ನೀವು ಶಾಲೆಗೆ ಹೋಗ್ಬೇಕಾದ್ರೆ ತಾಯಿ ತಂದೆಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಬಿಟ್ಟು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಮಕ್ಳ. ಇದನ್ನೆಲ್ಲ ಕಲ್ತ್ಕೋಬೇಕು. ನಮಗಿಂತ ದೊಡ್ಡವ್ರು ಯಾರಾದ್ರು ಎದುರುಗಡೆ ಸಿಕ್ಕಿದಾಗ ಅವ್ರಿಗೆ ನಮಸ್ತೆ ಅಂತ ಹೇಳ್ಬಿಟ್ಟೆ ಅವ್ರನ್ನ ಮಾತಾಡಿಸ್ಬೇಕು. ಸ್ಮೈಲ್ ಮಾಡಿ ನಮಸ್ತೆ ಹೇಳಿ. ಗುಡ್ ಮಾರ್ನಿಂಗ್, ನೀವೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ಗುಡ್ ಮಾರ್ನಿಂಗ್ ಬೆಳಗ್ಗೆ ಟೈಮು, ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ, ಸಾಯಂಕಾಲ, ಇವಾಗ ಸಂಜೆ ವಂದನ ಅಂತ ಹೇಳ್ಬೇಕು ಕನ್ನಡದಲ್ಲಿ, ಅಥವಾ ಗುಡ್ ಈವ್ನಿಂಗ್ ಅಂತ ಹೇಳ್ಬೇಕು. ಇದಿಷ್ಟನ್ನ ನೀವು ಯಾವಾಗ್ಲೂ ಫಾಲೋ ಮಾಡ್ಬೇಕು. ದೊಡ್ಡವರಿಗೆ ನಾವು, ಅದು ನಮ್ಮ ಸಂಸ್ಕೃತಿ, ನಮ್ಮ ಭಾರತದಲ್ಲಿ ನಾವು ಕಂಡಾಗ ಯಾರಿಗಾದ್ರೂ ಅವ್ರನ್ನ ಸ್ಮೈಲಿಂಗ್ ಫೇಸ್ ಅಲ್ಲಿ ಮಾತಾಡ್ಸೋದು, ಅದು ಒಳ್ಳೇದು. ಒಂದು ಗುಣ, ನಮ್ದು ಒಳ್ಳೆ ಗುಣ ಕಲ್ತ್ಕೊಂಡು ಹೋಗ್ಬೇಕು ನಾವು. ಆಯ್ತಾ ಮಕ್ಳ? ಇದನ್ನೆಲ್ಲ ಕಲ್ತ್ಕೊಳ್ಳಿ. ಮತ್ತೆ ಮೇಡಮ್ ಕಥೆನೇ ಹೇಳ ಅಥವಾ ಶ್ಲೋಕಗಳ? ಇವತ್ತು ಶ್ಲೋಕ ಇತ್ತು ಅನ್ಕೊಂಡು. ಮೇಡಮ್ ಶ್ಲೋಕ ಆಯ್ತು, ನೀತಿ ಕತೆ ಒಂದು 5 minutes ಒಳಗಡೆ ಹೇಳ್ಕೊಡಿ. ಆಯ್ತು ಮೇಡಮ್. ನಾನು ಮಕ್ಳ ಕೇಳಿಸ್ತಾ ಇದೀಯಾ? ಮಕ್ಕಳೆಲ್ರಿಗೂ ನಾನೇನ್ ಹೇಳ್ತೀನಿ ಅಂತಂದ್ರೆ, ಒಂದ್ ಊರಲ್ಲಿ ಒಬ್ಬ ರೈತ ಇದ್ದ. ಆ ರೈತ ಅಂದ್ರೆ ಗೊತ್ತಾಗುತ್ತಾ ನಿಮ್ಗೆ? ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ? ನೀವು ವಾಯ್ಸ್ ಸ್ವಲ್ಪ ಜಾಸ್ತಿ ಬೇಕು, ಧ್ವನಿ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ. ಇವಾಗ ಮೇಡಮ್ ಫುಲ್ ಕೊಟ್ಟಿದ್ದೀನಿ. ಇವಾಗ ಕೇಳಿಸ್ತಿಲ್ವ ಮೇಡಮ್? ಹೌದು. ಒಂದು ಮಕ್ಕಳೆಲ್ರಿಗೂ ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ಒಂದು ಊರಿತ್ತು. ಆ ಊರಲ್ಲಿ ಒಬ್ಬ ರೈತ ಇದ್ದ. ಆ ರೈತ ಏನ್ ಮಾಡಿದ್ದ ಅಂತ ಅಂದ್ರೆ, ಒಂದು ಕೋತಿ ಅಂದ್ರೆ ಮಂಕಿ, ಗೊತ್ತಲ್ವಾ? ರೈತ ಅಂದ್ರೆ ಫಾರ್ಮರ್. ಇಂಗ್ಲಿಷ್ ಅವರು ಸ್ವಲ್ಪ ನನಗೆ ಪೂರ್ತಿ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಒಂದು ಚುಚ್ಚು ಗೊತ್ತಿರೋದು ಹೇಳ್ತೀನಿ. ಕನ್ನಡದಲ್ಲಿ ಕತೆ ಹೇಳ್ತಾ ಇರೋದು. ಒಂದು ಫಾರ್ಮರ್ ಇರ್ತಾನೆ. ಆ ಫಾರ್ಮರ್ ಏನ್ ಮಾಡ್ತಾನೆ, ಒಂದು ಮಂಕಿ ಸಾಕೊಂಡಿರ್ತಾನೆ. ಹಂಗೆ ಒಂದು ಗೋಟ್ ಅಂದ್ರೆ ಮೇಕೆ, ಅಥವಾ ನಾವು ಕನ್ನಡದಲ್ಲಿ ಆಡು ಅಂತೀವಿ. ಅದೆರಡನ್ನೂ ಸಾಕೊಂಡಿರ್ತಾನೆ. ಅವನ್ ಏನ್ ಮಾಡ್ತಾನೆ, ದಿನ ಅದನ್ನ ಅವನ್ ಜಮೀನ್ ಇರುತ್ತಲ್ವಾ, ಆ ಜಮೀನು ಕರ್ಕೊಂಡು ಅವನು ಹೋಗ್ತಾ ಇರ್ತಾನೆ ಡೈಲಿ. ಯಾಕೆ? ಮಂಕಿಗೆ ಅಲ್ಲಿ ಹಣ್ಣುಗಳು ಸಿಗುತ್ತೆ, ಮತ್ತೆ ಗೋಟು ಅಂದ್ರೆ ಮೇಕೆಗೆ ಮೇವುಗಳು ಬೇಕು. ಆಮೇಲೆ ತಾನು ಕೆಲಸ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ಅವನು ಹೋಗ್ತಾ ಇರ್ತಾನೆ ದಿನ ಅವನ್ ಜಮೀನ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅವ್ನ್ ಪಾಡ್ಗೆ ಅವ್ನ್ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ಮಂಕಿ ಏನ್ ಮಾಡುತ್ತೆ, ಯಾವ ಮರದಲ್ಲಿ ಏನೇನ್ ಹಣ್ಣಿದೆ ಅದೆಲ್ಲ ಕಿತ್ಕೊಂಬಂದು ತಿನ್ನುತ್ತೆ, ಎಲ್ಲ ಮಾಡ್ತಾ ಇರುತ್ತೆ. ಮತ್ತೆ ಈ ಮೇಕೆ ಏನ್ ಮಾಡುತ್ತೆ, ಅವನು ಎಲ್ಲ ಒಂದ್ ಕಡೆ ಆ ಕಡೆ ತಿರ್ಕೊಂಡಾಗ ಈ ಕಡೆ ಒಂಚೂರು ಅವ್ನು ಬೆಳೆಸ್ ತಿನ್ನೋದು, ಒಂದ್ ಕಡೆ ಹುಲ್ ಮೇಯೋದು, ಈ ತರ ಮಾಡ್ಕೊಂಡು ಅದು ಅದ್ರ ಆಹಾರನ ತಿನ್ಕೊಂಡು ಬರುತ್ತೆ. ಎಲ್ರು ಒಟ್ಟಿಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವನೇನ್ ಮಾಡ್ತಾನೆ, ಈ ರೈತನಿಗೆ ಏನ್ ಬೇಕು ಇವೇನೋ ತಿನ್ಕೋತವೆ. ರೈತ ಏನ್ ಮಾಡ್ತಾನೆ, ಅವನು ಬುತ್ತಿ ತಕೊಂಡ್ ಹೋಗ್ಬೇಕಲ್ವಾ, ಅವನಿಗೂ ಊಟ ಬೇಕಲ್ವಾ ಮಧ್ಯಾಹ್ನ. ಅದಕ್ಕೆ ಏನ್ ಮಾಡ್ತಾನೆ, ಹೆಂಡತಿಗೆ ಹೇಳ್ಬಿಟ್ಟು, ರೈತ ಆಂಟಿಗೆ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಒಂದಿಷ್ಟು ದೊಡ್ಡ ಪಾತ್ರೆನಲ್ಲಿ ಒಂದು ಟಿಫನ್ ಬಾಕ್ಸ್, ಅವಾಗೆಲ್ಲ ಬಾಕ್ಸ್ ಅಂತ ಬರ್ತಿತ್ತಲ್ವಾ, ಆ ತರ ಬಾಕ್ಸ್ ಅಲ್ಲಿ ಬಿಸಿ ಅನ್ನ ಮಾಡಿ ಅದನ್ನ ಆರಿಸಿ, ಮೊಸರು ಹಾಕಿ, ಗಟ್ಟಿ ಮೊಸರು ಎಲ್ಲ ಮಾಡಿ, ಮೆಣಸೆಲ್ಲ ಹಾಕಿ ರುಚಿಯಾಗಿ ಅವಳು ಗಂಡನ್ಗೆ ಅಂತ ಬುತ್ತಿ ಕೊಟ್ಟು ಕಳ್ಸಿರ್ತಾಳೆ ಆ ರೈತನ ಹೆಂಡತಿ. ಇವೆರಡು ಏನ್ ಮಾಡ್ತವೆ, ಹೋಗ್ಬಿಟ್ಟು ಹುಲ್ಲೆಲ್ಲ ಮೇಯ್ಕೊಳ್ಳೋದು. ಪಾಪ ಕೆಲಸ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಅಯ್ಯಪ್ಪನ್ಗೆ ಊಟನೇ ಇಷ್ಟಕ್ ಕೊಡಲ್ಲ. ಅವ್ನ ಆ ಕಡೆ ಕೆಲಸ ಮಾಡ್ತಾ ಇದ್ದಾಗ ಬಂದ್ಬಿಟ್ಟು ಒಂದಿನ ಮೇಕೆ ತಿನ್ಕೊಳ್ಳೋದು, ಒಂದಿನ ಕೋತಿ ತಿನ್ಕೊಳ್ಳೋದು, ಈ ತರ ಮಾಡ್ತಾ ಇರ್ತವೆ. ಈ ತರ ಮಾಡ್ಬೇಕಾದ್ರೆ ಒಂದಿನ ಇವನ್ಗೆ ಹೊಟ್ಟೆ ಹಸುವಾಗಿ ಹೋಗಿರುತ್ತೆ. ರೈತ ಏನ್ ಮಾಡ್ತಾನೆ, ಬಂದ್ಬಿಟ್ಟು ಯಾರ್ ತಿಂತಾರೆ ಇದನ್ನ,
ನೋಡಿದ್ರೆ ಕೋತಿ ಹೋಗಿ ಅದನ್ನ ತಿನ್ಕೊಂಡ್ಬರುತ್ತೆ. ಈ ಗೋಟ್ ಹೋಗಿ ಮೇವ್ ಮೇಯ್ಕೊಂಡ್ಬರುತ್ತೆ. ನನ್ನ ಅನ್ನ ಯಾರು ತಿಂತಾರೆ, ನನ್ ಬುತ್ತಿ ನೋಡಿದ್ರೆ ಖಾಲಿ ಆಗಿರುತ್ತೆ ಅಂತ ಅವನು ಅನ್ಕೋತಾನೆ. ಆ ಬಾಕ್ಸ್ ಖಾಲಿ ಆಗಿರುತ್ತಲ್ವಾ, ಪಾಪ ಇವತ್ತೇನೋ ನೋಡೋಣ ಅಂತ ಬಿಡ್ತಾನೆ. ಮತ್ತೆ ನಾಳೆ ತಕೊಂಡು ಹೋಗ್ತಾನೆ. ನಾಳೆ ತಕೊಂಡು ಹೋದಾಗ್ಲೂ ಇವ್ರಿಬ್ರು ಏನ್ ಮಾಡ್ತಾರೆ, ಮೇಕೆನು ಕೋತಿಗಳೆರಡು ಫ್ರೆಂಡ್ಸ್ ಆಗಿರ್ತಾವಲ್ವಾ, ಇವತ್ತು ನಾನ್ ತಿಂತೀನಿ ನೀನ್ ಹೇಳ್ಬೇಡ ಅಂತ ಹೇಳೋದು, ಇದ್ ತಿನ್ಕೊಳ್ಳೋದು. ಮತ್ತೆ ಇವತ್ ನಾನ್ ತಿಂತೀನಿ ನೀನ್ ಹೇಳ್ಬೇಡ ಅಂತ ಕೋತಿ ಹೇಳುತ್ತೆ. ಎರಡು ಒಂದೊಂದಿನ ಈ ತರ ಮಾತಾಡ್ಕೊಂಡು ತಿನ್ಕೋತಾ ಇರ್ತಾವ. ಆಮೇಲೆ ಒಂದಿನ ಏನ್ ಮಾಡ್ತವೆ, ಇಬ್ರು ಅರ್ಧ ಹಂಚ್ಕೊಂಡು ತಿನ್ನೋಣ ಅಂತ ತಿಂದಿರ್ತವೆ. ಇದೇ ತರ ಮಾಡ್ಕೊಂಡ್ 2 ದಿನ ಆಯ್ತು, 3 ದಿನ ಆಯ್ತು. ಪಾಪ ಈ ಅಪ್ಪನ್ಗೆ ಊಟನೇ ಇರಲ್ಲ, ಯಾರು ರೈತನಿಗೆ. ಆವಾಗ ಒಂದಿನ ಏನ್ ಮಾಡ್ತಾನೆ ಇವನು, ತಾಳು ನೋಡೋಣ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡಕ್ಕೆ ಕೂತಿರ್ತಾನ. ನೋಡ್ಕೊಂಡು ಒಂದು ಮರದ ಮರೆಯಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಬಟ್ ಇವು ತಿನ್ಕೊಂಡಿರ್ತವೆ. ಇವ್ರು ಸಾಕಿರೋದೇ ಪ್ರಾಣಿಗಳಾದ್ರೂ ಎಲ್ರು ಬುದ್ಧಿಗಳು ಅವನಿಗೆ ಗೊತ್ತಿರುತ್ತೆ. ಯಾವ್ದು ತಿನ್ನಲ್ಲ, ಇದು ಏನೋ ಒಂಥರ ಏನೋ ಒಂದ್ ತಿನ್ಕೊಂಡ್ಬಿಟ್ಟೋ ಬಿಡು, ಹುಲ್ ಮೇಯ್ಕೊತಾವ್ ಬಿಡು, ಹಣ್ಣು ತಿನ್ಕೋತಾವ್ ಬಿಡು ಅನ್ಕೊಂಡಿರ್ತಾನೆ. ಬಟ್ ಇವನ್ ಬುದ್ಧಿನೇ ಖಾಲಿ ಮಾಡ್ಬಿಡ್ತಾವಲ್ಲ, ಅವನ್ಗೊಂಥರ ಬೇಜಾರಾಗುತ್ತೆ. ತಾಳಿ ಇವತ್ ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ನೆಲ್ಲ ಕೂತಿರ್ತಾನೆ. ಬಟ್ ಏನ್ ಮಾಡುತ್ತೆ, ಕೋತಿ ತಿನ್ಬಿಟ್ಟು ಒಂದಿನ ಮೇಕೆ ಇರುತ್ತಲ್ಲ, ಆ ಮೇಕೆ ಮೂತಿಗೆ ಬೆಳೆದ್ ಬಿಡುತ್ತೆ ಫುಲ್ಲು. ಕೋತಿ ಎಲ್ಲ ಅನ್ನ ತಿನ್ಬಿಡುತ್ತೆ, ಮೇಕೆ ಮೂತಿಗೆ ಅನ್ನದ ಕೈ ಎಲ್ಲಾನು ಹಿಂಗೆಲ್ಲ ಸವರ್ ಬಿಡುತ್ತೆ. ಆ ಮೊಸರನ್ನದ ಕೈ ಮೊಸರೆಲ್ಲ ಆಗಿರುತ್ತಲ್ಲ ಅದನ್ನೆಲ್ಲಾನು. ಮೇಕೆ ಏನ್ ಮಾಡುತ್ತೆ, ಅಯ್ಯೋ ನನಗೆಲ್ಲ ಮೆತ್ಬಿಟ್ಟಲ್ಲ, ಈ ತರ ಮೆತ್ಬಿಟ್ಟಲ್ಲ ಮೂತಿಗೆ, ಇನ್ನು ಬಂದ್ರೆ ಬಿಡ್ತಾನ ಅವನು, ಏನ್ ಮಾಡೋದು ಅಂತ ಪಾಪ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಈ ಕೋತಿ ಏನ್ ಮಾಡುತ್ತೆ, ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಮದ್ಮೇಲೆ. ನಾನು ಏನು ಮಾಡ್ಲಿಲ್ಲಪ್ಪ ಅನ್ನೋ ತರ ಕೂತ್ಕೊಂಡ್ಬಿಡುತ್ತೆ. ಇವನಿಗೆ ಕೋಪ ಬಂದ್ಬಿಡುತ್ತೆ. ಏನ್ ಬಂದ್ ಚೆನ್ನಾಗ್ ಮೇಕೆಗೆ ಹಿಡ್ಕೊಂಡು ಹೊಡಿತಾನೆ. ನಾನು ನಿನ್ನ ತಗೊಂಬಂದಿರೋದು ಉಲ್ಮೇಯಿ ಅಂತ ತೋಟದಲ್ಲಿ, ನೀನು ಅದನ್ ಬಿಟ್ಬಿಟ್ಟು ನನ್ನನ್ನೇ ತಿನ್ಕೋತೀಯಾ ಅಂತ ಬೈತಾನೆ. ಇವನು ಹೇಳೋಂಗಿಲ್ಲ, ಮೇಕೆಗೆ ಮಾತು ಬರೋಂಗಿಲ್ಲ, ಅದು ಹೇಳುವಂಗಿಲ್ಲ. ಕೋತಿ ಮೇಲೆ ಕುತ್ಕೊಂಡು ನಗ್ತಾ ಇರುತ್ತೆ. ಯಾಕೆ ಹೇಳಿ, ಅದು ತಾನ್ ತಿನ್ಬಿಟ್ಟಿರುತ್ತೆ ಕೋತಿ, ಪಾಪ ಮೇಕೆ ಒಡ್ಸ್ಕೊತಾ ಇರುತ್ತೆ. ಅದಕ್ಕೆ ಏನ್ ಹೇಳೋದು ಅಂತಂದ್ರೆ, ಕೋತಿ ಒಂದೊಂದು ಗಾದೆ ಗೊತ್ತಿರ್ಬೋದು ನಿಮ್ಗೆ ಅನ್ಸುತ್ತೆ, ಕೋತಿ ತಿನ್ಬಿಟ್ಟು ಮೇಕೆ ಮೂತಿ ಒರೆಸ್ಬಿಡ್ತು ಅಂತ ಒಂದ್ ಗಾದೆ ಇದು. ಏನು ಅಂದ್ರೆ, ಏನಾದ್ರು ಒಂದ್ ಕಳ್ತನ, ಈಗ ಮಕ್ಳುಗಳ ಸ್ಕೂಲಲ್ಲಿ ಅಂತ ಇಟ್ಕೊಳ್ಳಿ, ಯಾರೋ ಒಂದ್ ಹಣ್ಣು ತಂದಿರ್ತದೆ ಒಂದ್ ಹುಡುಗ, ಅವ್ನ್ ಏನ್ ಮಾಡ್ತಾನೆ, ನಿಮ್ ಫ್ರೆಂಡ್ಸ್ಗಳು ಬ್ಯಾಗಲ್ಲಿ ಎತ್ಕೊಂಡು ತಾನು ತಿನ್ಬಿಡೋದು. ಆವಾಗ ಅವ್ನ್ ಬಂದ್ ನೋಡಿದಾಗ ನಾ ತಗೊಳ್ಳೇ ಇಲ್ಲಪ್ಪ ಅಂತ ಹೇಳ್ಬಿಡೋದು, ಪಕ್ಕದಲ್ಲಿ ಇರೋ ಮೇಲೆ ಹೇಳ್ಬಿಡೋದು. ಈ ತರ ಮಾಡ್ತಾರಲ್ವಾ, ಆ ತರ ಮಾಡಿದಾಗ ತಪ್ಪ್ಯಾರ್ದು? ಆ ತರ ಮಾಡಬಹುದಾ? ಮಾಡ್ಬಾರ್ದಲ್ವಾ? ತಾನ್ ತಿನ್ಬಿಟ್ಟು ಬೇರೆಯವ್ರ ಮೇಲೆ ಹೇಳ್ದಾಗ ಅದು ತಪ್ಪಾಗತ್ತೆ. ಅದಕ್ಕೆ ಇದೊಂದು ನೀತಿ ಕತೆ. ಏನು ಅಂತಂದ್ರೆ, ಪಾಪ ಕೋತಿ ತಿಂದಿದ್ದು ಮೇಕೆಗೆ ಒಡ್ಸ್ಕೊಂಡಿದ್ದು. ರೈತ ಏನ್ ಮಾಡ್ದ, ನೀನ್ ತಿಂತೀಯ ಅಂತ ಮೇಕೆಗೆ ಹೊಡ್ದ. ಅಂದ್ರೆ ಇವೆರಡು ಫ್ರೆಂಡ್ ತರ ಇದ್ದು, ಎರಡು ಫ್ರೆಂಡೇ ಆಗಿದ್ದು. 2 ದಿನ 3 ದಿನ ಎಲ್ಲ ಹಂಚ್ಕೊಂಡ್ ತಿಂದು, ಕೊನೆಗೊಂದಿನ ತಿಂದಾಗ ಸಿಕ್ಕಾಕೊಂಡ್ಬಿಟ್ಟಿದ್ ಯಾವುದು, ಮೇಕೆ. ಅದರಿಂದ ಕೋತಿ ತಿನ್ಬಿಟ್ಟು ಮೇಕೆ ಮೂತಿಗೆ ಒರ್ಸಿದ್ರು ಅಂತಾರೆ. ಏನ್ ಗೊತ್ತಾ, ಯಾರೋ ಮಾಡೋ ತಪ್ಪಿಗೆ ಯಾರೋ ಏಟ್ ತಿನ್ಬೇಕಾಗಿರುತ್ತಲ್ವಾ, ಆದ್ರಿಂದ ಆ ತರ ಮಾಡ್ಬಾರ್ದು. ಇದ್ರಲ್ಲಿ ಏನ್ ನೀತಿ ಕತೆ ಬಂತಪ್ಪ ಮಕ್ಳ, ಹೇಳಿ. ಏನಾದ್ರು ಗೊತ್ತಾಯ್ತಾ ನೀತಿ? ನಾವು ಓಕೆ ಮೇಡಮ್, ನಿಮ್ದು ನೀತಿ ಕತೆ ಮುಗೀತಲ್ವಾ ಮೇಡಮ್? ಮುಗೀತು ಮೇಡಮ್. ನಾವ್ ಯಾರಾದ್ರೂ ತಪ್ಪು ಮಾಡಿ ಮೇಲೆ ಹಾಕ್ಬಾರ್ದು, ಇದು ನೀತಿ. ಓಕೆ, ನಾವು ಒಬ್ರು ಮಕ್ಕಳಿಂದ ಮಾತಾಡ್ಸ್ಬಿಡೋಣ, ಕತೆ ಯಾಕೆಂದ್ರೆ ಅರ್ಥ ಇದು ಸಮಯನ ನೋಡ್ಕೋಬೇಕಲ್ವಾ. ಮಕ್ಕಳ ಯಾರಿಗೆ ಅರ್ಥ ಆಯ್ತು ಒಬ್ರು ಆನ್ಸರ್ ಮಾಡ್ಬೋದು. ಮೇಡಮ್ ಅನ್ಮಿಟ್ ಕೊಡ್ತೀರಾ? ಕೊಡ್ತೀನಿ, ಆದ್ರೆ ಎಲ್ಲ ಹ್ಯಾಂಡ್ ರೈಸ್ ಸ್ವಲ್ಪ ಮೊದ್ಲು ಮಾಡ್ದವ್ರು ಹ್ಯಾಂಡ್ ಡೌನ್ ಮಾಡ್ಕೊಳ್ಳಿ ಮಕ್ಳ. ಅಲ್ಲ ಪರವಾಗಿಲ್ಲ, ಯಾರ್ದು ತಗೊಂಡಿಲ್ಲ ಅವ್ರು ತಗೊಳ್ಳಿ. ಓಕೆ, ಇವಾಗ ನೀತಿ ಕತೆ ನಿಮ್ಗೆ ಅರ್ಥ ಆಯ್ತಲ್ವಾ? ಚೆನ್ನಾಗಿ ಇಷ್ಟ ಆಯ್ತಾ? ಓಕೆ, ಯಾರು ಹೇಳ್ತೀರಾ? ಯಾರು ಮಾತಾಡ್ತೀರಾ? ಕೈ ತೋರಿಸಿ, ನಾನು ಅವರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ರೈಸ್ ಯುವರ್ ಹ್ಯಾಂಡ್. ಲೇಖನ. ಲೇಖನ, ಹೇಳ್ಪುಟ್ಟ. ಲೇಖನ ಅನ್ಮ್ಯೂಟ್ ಮಾಡ್ಕೊಪುಟ್ಟ. ನೋಡ್ದಲ್ಲ ಎಷ್ಟು ಚೆನ್ನಾಗಿ ನಮ್ಮ ಮೇಡಮ್ ನೀತಿ ಕಥೆಯನ್ನು ಹೇಳಿದ್ದಾರೆ. ನಾನ್ ತುಂಬಾ ಚೆನ್ನಾಗಿತ್ತು. ಕತೆ ಅರ್ಥ ಆಯ್ತಾ ಪುಟ್ಟ? ಗೊತ್ತಾಯ್ತಾ? ಓಕೆ, ಮೊದ್ಲು ಗೊತ್ತಿತ್ತ ನಿನಗೆ ಅಥವಾ ಅರ್ಥ ಆಯ್ತಾ ಇವತ್ತು? ಮಿಸ್ ಇವಾಗ ಅರ್ಥ ಆಯ್ತು. ನೀತಿ ಏನಿತ್ತಿರಲ್ಲಿ, ನಾವು ತಪ್ಪು ಮಾಡಿ ಬೇರೆಯವ್ರ ಮೇಲೆ ಹಾಕ್ಬಾರ್ದು ಅಂತ ಆಯ್ತಲ್ವಾ? ಥ್ಯಾಂಕ್ಸ್ ಅಪ್ಪ. ನಾವು ತಪ್ಪು ಮಾಡಿ ಇನ್ನೊಬ್ರ ಮೇಲೆ ತಪ್ಪು ಹೊರಿಸಿ ಅವ್ರ ತಪ್ಪು ಅಂತ ಹೇಳ್ಬಾರ್ದು. ಸತ್ಯವಾಗಿರ್ಬೇಕು, ಏನಿದೆಯೋ ಅದನ್ನೇ ಮಾತಾಡ್ಬೇಕು ಅನ್ನೋದನ್ನ ನೀತಿ. ಎಷ್ಟು ಚೆನ್ನಾಗ್ ಕತೆ ಹೇಳಿದ್ರಲ್ವಾ ನಮ್ಮ ಸೀನಿಯರ್ ಮಾಸ್ಟರ್ ನಾಗರತ್ನಮ್ಮ ಮೇಡಮ್. ಅವ್ರಿಗೊಂದೆಲ್ರು ನಮಸ್ಕಾರ ಮತ್ತೆ ಚಪ್ಪಾಳೆ.
ಥ್ಯಾಂಕ್ ಯು ಮೇಡಮ್. ಎಷ್ಟು ಚೆನ್ನಾಗಿ ಅದ್ಭುತವಾಗಿತ್ತು ನಿಮ್ಮ ಕತೆ. ಚೆನ್ನಾಗಿತ್ತು. ನಮ್ಮ ಜಾಣ ಮರಿಗಳಿಗೆಲ್ಲ ಅರ್ಥ ಆಯ್ತು ಅಲ್ವಾ? ಎಲ್ಲ ಥಮ್ಸ್ ಅಪ್ ಮಾಡಿ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಿ. ಅವಕಾಶಕ್ಕಾಗಿ ಧನ್ಯವಾದಗಳು. ದಿಶಾ ಎಲ್ರು ವೆರಿ ಗುಡ್ ವೆರಿ ಗುಡ್. ಸೊ ಇವಾಗ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಣವಾ? ನನ್ಗಂತೂ Okay, madam. ಹೊಟ್ಟೆ ಕಿರುಚು ಅಂತಿದೆ ಅಶ್ವಿನಿ ಮೇಡಮ್. ನೆಕ್ಸ್ಟ್ ಬರೋ ಕಾರ್ಯಕ್ರಮಕ್ಕೆ ಏನ್ ಬರ್ತಾ ಇದೆ? ಎಸ್ ಮಕ್ಕಳ, ಪ್ರತಿದಿನ ವಿಧವಾದ ಕಾರ್ಯಕ್ರಮ ನಿಮಗಾಗಿ ಅಲ್ವಾ? ಇದೇ ರೀತಿ ನೀತಿ ಕತೆ ಶ್ಲೋಕಗಳು ಪ್ರತಿನಿತ್ಯ ನಿಮಗೆ ಇರುತ್ತೆ. ಎಸ್, ಮುಂದಿನ ಕಾರ್ಯಕ್ರಮ ಹೇಳಲಾ? ಏನು ಅಂತ ಹೇಳಲಾ? ಮ್ಯಾಮ್, ಯಾರು? ಲೇಖನನ? ಏನಿರ್ಬಹುದಮ್ಮ? ಗೆಸ್ ಮಾಡು. ಮಿಸ್ ವಿತೌಟ್ ಫೈರ್ ಫುಡ್. ವಾವ್, ಸೂಪರ್. ತಿಳ್ಕೊಂಡಿದ್ದಾರೆ. ಲಿಂಕ್ ಕಳ್ಸಿದ್ವಲ್ಲ ಮೇಡಮ್, ಅದ್ರಲ್ಲಿ ನೋಡಿರ್ತಾರೆ. ನೋಡ್ಬಿಟ್ಟಿದ್ದಾರೆ. ಎಸ್, ಮುಂದಿನ ಕಾರ್ಯಕ್ರಮ ಯಾವುದೇ ಒಂದು ಅಗ್ನಿ ಸ್ಪರ್ಶ, ಬೆಂಕಿ ಇಲ್ಲದೆ ಹೇಗೆ ನಾವು ಆಹಾರ ತಯಾರು ಮಾಡ್ಕೋಬಹುದು. ಈಗ ನಮ್ಮ ಮನೆಯಲ್ಲಿ ತಂದೆ ತಾಯಿ ಎಲ್ಲರ ಹೊರಗಡೆ ಹೋದಾಗ ನಮ್ಗೆ ಅಡಿಗೆ ಮಾಡಕ್ ಬರಲ್ಲ ಅಲ್ವಾ? ಆದ್ರೂ ಕೂಡ ಅಡಿಗೆ ಕಲಿಬೇಕು ಹಂಗಂತ ಸುಮ್ನೆ ಇರೋದಲ್ಲ. ನಮ್ಗೆ ಬೆಂಕಿ ಹಚ್ಚೋದಕ್ಕೆ ಮನೇಲಿ ಅಸಾಧ್ಯ ಅಂತ ಅನ್ಸಿದ್ರೆ ನಾವೇನ್ ಮಾಡ್ಬೋದು? ಮನೇಲಿರೋ ಐಟಮ್ಸ್ ಎಲ್ಲ ತಗೊಂಡು ಬೆಂಕಿ ಇಲ್ಲದೆ, ಅಗ್ನಿ ಇಲ್ಲದೆ ಯಾವ ರೀತಿ ನಾವು ರೆಸಿಪಿ ಮಾಡ್ಕೊಂಡು ಸೇವನೆ ಮಾಡ್ಬೋದು, ತಿನ್ಬೋದು ಅಲ್ವಾ? ಅದನ್ನ ಮೇಡಮ್ ಇವತ್ತು ಹೇಳ್ಕೊಡಕ್ ಬರ್ತಾರೆ. ಸುಗುಣ ಆರಾಧ್ಯ ಅಲ್ವಾ ಮೇಡಮ್? ಎಸ್ ಎಸ್ ಮೇಡಮ್. ಸುಗುಣ ಆರಾಧ್ಯ, ವೆಲ್ಕಮ್ ಮೇಡಮ್. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಮೇಡಮ್. ಸ್ಟಾರ್ಟ್ ಮಾಡಿ. ಹಾಯ್, ಎಲ್ರಿಗೂನು ಹಾಯ್ ಹೇಳ್ತಾ ಇದೀನಿ. ಹಾಯ್ ಮ್ಯಾಮ್. ಹೇಗಿದ್ದೀರಾ? ಹಾಯ್. ಮ್ಯಾಮ್, ಎಲ್ರು ಎಲ್ಲ ಕೇಳಿಸ್ಕೊಂಡ್ರಿ, ಕತೆ ಕೇಳಿದ್ರಿ, ಒಂದ್ ಧ್ಯಾನ ಮಾಡ್ತೀರಾ, ಯೋಗ ಮಾಡ್ತೀರಾ, ಹಾಗೆ ಹೊಟ್ಟೆಗೂ ಒಂದ್ ಏನಾದ್ರು ಸ್ಪೆಷಲ್ ಆಗಿ ಬೇಕಲ್ವಾ ನಿಮ್ಗೆ? ನೀವೆಲ್ಲ ಸಂಜೆ ಬಂದ ತಕ್ಷಣ ಮಧ್ಯಾಹ್ನ ಊಟ ಮಾಡಿರ್ತೀರಾ, ಸಂಜೆ ಬಂದ ತಕ್ಷಣ ಹೊಟ್ಟೆ ಹಸಿತಿರುತ್ತೆ, ಅಮ್ಮ ಇರಲ್ಲ, ಯಾರಿರಲ್ಲ ಏನಾದ್ರು ಕೊಡಕ್ಕೆ, ಆದ್ರೆ ಅಂಗಡಿಗೆ ಹೊಟ್ಟೋಗ್ಬಿಟ್ಟು ಏನಾದ್ರು ತಗೊಂಬಂದ್ ತಿನ್ಬಿಡೋಣ ಅನ್ಸುತ್ತೆ ನಿಮ್ಗೆ. ಆದ್ರೆ ಅದು ಹೇಳ್ತಿರಲ್ಲ ಅಲ್ವಾ? ಅದಕ್ಕೆ ನಾನೊಂದು ಸಣ್ಣದಾಗಿ ಮನೇಲಿ ಇರೋಂಥದ್ದನ್ನ ನೀವು ಮಾಡ್ಕೊಂಡು ತಿನ್ನೋಂಥದ್ದು. ಅಮ್ಮಂದ್ರ ಭಯ ಇರುತ್ತೆ, ಕಿಚನ್ಗೆ ಹೋದ್ರೆ ಸ್ಟವ್ ಹಚ್ಬಾರ್ದು, ಬೆಂಕಿ ಇರುತ್ತೆ ಅಂತೆಲ್ಲ ಅಮ್ಮಂದ್ರ ಭಯ ಇರುತ್ತಲ್ವಾ? ಆದ್ರೆ ಅದನ್ನೆಲ್ಲ ಬಿಟ್ಟು ನೀವೇ ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ನೋಂಥದ್ದನ್ನ ನಾನು ಹೇಳ್ಕೊಡ್ತೀನಿ ಇವತ್ತು. ಇಲ್ಲಿ ನೋಡಿ, ನಾನು ಅದನ್ನ ಹೇಳ್ಕೊಡಕ್ಕೆ ಇದಕ್ ನನಗ್ ಗೊತ್ತಿರೋ ಹೆಸರು ಇಟ್ಟಿದ್ದೀನಿ, ಸೌತೆಕಾಯಿ ಸಲಾಡ್ ಅಂತ. ಇನ್ನ ನಾನು ತುಂಬಾ ನಮ್ಮ ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀವಿ, ಎಲ್ಲ ಹೆಲ್ತಿ ಫುಡ್ ಅಲ್ವಾ? ಅದಕ್ಕೆ ನೋಡಿ, ಇಲ್ಲಿ ಸೌತೆಕಾಯಿನ ಈ ತರ ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದೀನಿ. ಜೊತೆಗೆ ಕ್ಯಾರೆಟ್ ತುರಿ ಇಟ್ಕೊಂಡಿದೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಕ್ಯಾರೆಟ್ ತುರಿ ಇಟ್ಕೊಂಡಿದೀನಿ, ಸೌತೆಕಾಯಿ ತುರಿದು ಇಟ್ಕೊಂಡಿದೀನಿ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದೀನಿ. ಎಲ್ಲ ಮಕ್ಕಳು ಯಾರ್ದು ಮ್ಯೂಟ್ ಇದೆ, ಮ್ಯೂಟ್ ಮಾಡ್ಕೋಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ರೆಸಿಪಿ ಕೇಳಿಸೋದಿಲ್ಲ. ಎಸ್ ಮೇಡಮ್. ಮೇಡಮ್, ಸುಗುಣ ಮೇಡಮ್, ಮೇಡಮ್, ಒಂದ್ ಕಡೆ ಫೋನ್ ಸ್ಟಿಕ್ ಮಾಡಿ ಇಟ್ಬಿಟ್ಟು ನೀವು ಆರಾಮ್ಸೆ ತೋರ್ಸ್ಬೋದು, ಒಂದೊಂದೇ ತೋರಿಸ್ತಾ ಹೋಗ್ಬೋದು. ಯಾಕೆಂದ್ರೆ ನಿಮ್ಗೆ ಅಲ್ಲಿ ಒಂದ್ ಕಡೆ ಫೋನ್ ಇಟ್ಕೋಬೇಕು, ಕಾನ್ಸಂಟ್ರೇಷನ್. ತಗೊಳ್ಳಿ, ಸಮಯ ತಗೊಂಡು. ಮುಖ ಒಂದ್ಸರಿ ತೋರಿಸ್ಬಿಡಿ ಮಕ್ಕಳಿಗೆ. ಕರೆಕ್ಟ್ ಆಗಿ ಕಾಣ್ಲಿಲ್ಲ ನಿಮ್ಮ ಮುಖ, ಒಂದ್ಸರಿ ಕರೆಕ್ಟ್ ಆಗಿ ತೋರಿಸಿ. ಅರ್ಧ ಒಂದ್ಸಲಿ ತೋರಿಸ್ಬಿಡಿ. ಯಾರು ಗೊತ್ತಿಲ್ಲ, ಇವಾಗ ನಿಮಗೆ ನೀತಿ ಕಥೆ ಹೇಳ್ಕೊಟ್ರಲ್ಲ ನಾಗರತ್ನಮ್ಮ, ಅವರ ಮಗಳು ಡಾಕ್ಟರ್ ಸುಗುಣ ಆರಾಧ್ಯ ಮೇಡಮ್. ಸೂಪರ್. ಕಾಣ್ತಿಲ್ಲ ಮ್ಯಾಮ್, ಇನ್ನು ಮೇಲೆ ಇಲ್ಲ, ಅರ್ಧ ಮುಖ ಕಾಣ್ತಿದೆ, ಅರ್ಧ ಮುಖ ಕಾಣ್ತಿದೆ ಮೇಡಮ್, ಕಾಣ್ತಾ ಇದೆ. ಎಲ್ರಿಗೂ ಹಾಯ್. ಯಾಕೆ ಗೊತ್ತಾ ಮೇಡಮ್, ಝೂಮ್ ಅಲ್ಲಿ ಎಲ್ಲ ಕವರ್ ಮಾಡಕ್ ಆಗಲ್ಲ. ಈಗ ಓಕೆ ಇದೆ, ಸ್ಟಾರ್ಟ್ ಮಾಡಿ. ನಾನು ಸೌತೆಕಾಯಿನ ತರ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದೀನಿ. ಜೊತೆಗೆ ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತೆ ಸೌತೆಕಾಯಿನ ಚಿಕ್ಕ ಚಿಕ್ಕ ಪೀಸ್ ಅದನ್ನ ತುರಿದಿಟ್ಕೊಂಡಿದೀನಿ. ನಿಮ್ಗೆ ಅಚ್ಕಾರದ ಪುಡಿ ಅಂತ ಹೇಳ್ತಾರಲ್ಲ,
ಇಟ್ಕೊಂಡ್ ತಿಂತೀನಿ ಅಂದ್ರೆ ಅದು, ಮತ್ತೆ ಸೇವ್ ಬರುತ್ತಲ್ಲ ಸಣ್ಣದಾಗಿ, ಆ ಸೇವ್ ಇಟ್ಕೊಂಡಿದೀನಿ. ಮತ್ತೆ ಕಾಂಗ್ರೆಸ್ ಕಡ್ಲೆ ಬೀಜ ಹೇಳ್ತಾರಲ್ಲ, ಖಾರ ಮಸಾಲೆ ಹಾಕಿರ್ತಾರಲ್ಲ, ಅದ್ ಇಟ್ಕೊಂಡಿದೀನಿ. ಜೊತೆಗೆ ಅದು ಅಚ್ಕಾರದ ಪುಡಿ ಇಷ್ಟ ಆಗಿಲ್ಲ ಅಂದ್ರೆ, ಖಾರ ಅನ್ಸುತ್ತೆ ಅಂದ್ರೆ, ಮತ್ತೆ ಪೆಪ್ಪರ್ ಮತ್ತೆ ಅಂದ್ರೆ ಕಾಳು ಮೆಣಸಿನ ಪುಡಿ ಮತ್ತೆ ಉಪ್ಪುನ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಯಾವ್ದನ್ನಾರು ಯೂಸ್ ಮಾಡ್ಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಐಟಮ್ಸ್ ಇಟ್ಕೊಂಡಿದೀನಿ. ಮಾಡೋದ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲಾ ಐಟಮ್ಸ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಯಾವ್ಯಾವ ಕಲರ್ ಇದೆ ಇದ್ರಲ್ಲಿ ಹೇಳಿ? ಗ್ರೀನ್ ಇದೆ, ಆರೆಂಜ್ ಇದೆ, ವೈಟ್ ಇದೆ, ರೆಡ್ ಇದೆ. ಇದಿಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿತಾರ ನಾವೇನು ರೋಲ್ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಸೌತೆಕಾಯಿ, ಅದನ್ನೆಲ್ಲ ಒಂದ್ ಪ್ಲೇಟ್ಗೆ ಈ ತರ ಜೋಡಿಸ್ಕೊಳ್ಳೋದು. ಇದೆಲ್ಲ ಸಿಂಪಲ್ ಅನಿಸ್ತಾ ಇದೆಯಾ ನಿಂಗೆ? ನೀವೇ ಮಾಡ್ಕೋಬೋದಲ್ವಾ? ಆಗಿಲ್ಲ ಅಂದ್ರೆ ಅಮ್ಮನ ಕೈಲಿ ಒಂಚೂರು ಹೆಲ್ಪ್ ತಗೊಂಡ್ಬಿಡೋದು. ಆಮೇಲೆ ಈ ರೀತಿ ಜೋಡಿಸ್ಕೊಂಡು ಒಂದೊಂದಿನ ಒಂಚೂರು ಟೇಸ್ಟ್ ನೋಡ್ಕೊಂಡು ಆಮೇಲೆ ಈ ತಿರಿ ಒಂದೊಂದಿದ್ಮೇಲೆ ಈ ರೀತಿ ಇಟ್ಕೊಳ್ಳೋದು. ಒಂದೊಂದ್ ಪೀಸ್ ಮೇಲೆ ಸ್ವಲ್ಪ ಈ ರೀತಿ ಇಟ್ಕೊಂಡು ಇದಕ್ಕೆ ಈ ರೀತಿ ಇಟ್ಕೊಂಡು ಗಾರ್ನಿಶ್ ಆಗಿ ನಾವು ಈ ಏನ್ ಇಟ್ಕೊಂಡಿದೀವಿ ನಾವು ಸಣ್ಣದು ಮಿಕ್ಸರು, ಅದು ಮತ್ತೆ ಕಡ್ಲೆಕಾಯಿ ಬೀಜ ಎಲ್ಲ ಇದ್ರ ಮೇಲೆ ಈ ರೀತಿ ಹಾಕೊಂಡ್ಬಿಡೋದು. ಈ ರೀತಿ ಹಾಕೊಂಡು ನಿಮ್ ಮನೇಲಿ ಏನಾದ್ರು ಕಡ್ಲೆ ಪುರಿ ಹೇಳ್ತಾರಲ್ಲ, ಆ ತರ ಇದ್ರು ಅದನ್ನು ಹಾಕೋಬಹುದು. ಈ ರೀತಿ ಇದೆಲ್ಲ ಹಾಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿ ಬರುತ್ತೆ. ಹೇಗನ್ಸ್ತು? ಸಿಂಪಲ್ ಇದೆಯಾ? ಮಾಡ್ಕೋಬೋದಾ ನೀವೆಲ್ಲ? ಸೂಪರ್. ನನಗಂತೂ ಬಾಯಲ್ಲಿ ನೀರ್ ಖುಷಿ ಬರ್ತಾ ಆಯ್ತಾ ಇದೆ. ನಿಮ್ಗೆಲ್ಲ? ಮಕ್ಳಿಗೆ ಇಷ್ಟ ಆಯ್ತಾ? ಹಾಗಾದ್ರೆ ಎಲ್ಲಿ ಟೇಸ್ಟ್ ನೋಡಿ, ಓಹೋ, ಟೇಸ್ಟ್ ನೋಡಿ. ಸರ್ವಾಗಿ ಇಷ್ಟ ಆಯ್ತು. ಥ್ಯಾಂಕ್ ಯು, ಅರಸಿಗೆ ಇಷ್ಟ ಥ್ಯಾಂಕ್ ಆಯ್ತು. ಯು. ಓ, ಎಲ್ರಿಗೂ ಇಷ್ಟ ಆಯ್ತು ಇಷ್ಟ ನಿಮಗೆ ಟೇಸ್ಟ್? ವೆರಿ ಗುಡ್. ಅಮ್ಮಂದ್ರಿದ್ರೆ ಕ್ಯಾರೆಟ್ ಎಲ್ಲ ತುರ್ಸ್ಕೊಂಬಿಡಿ, ನಿಮ್ಗೆ ತುರಿಯಕ್ ಆಗಲ್ಲ ಅನ್ನೋರು. ಈರುಳ್ಳಿ ಹೆಚ್ಚಿಸ್ಕೊಂಬಿಡಿ ಅಮ್ಮನ್ ಕೈಲಿ. ಹೆಲ್ತಿ ಆಗಿರುತ್ತೆ. ಇದಕ್ಕೆ ದಾಳಿಂಬೆ ಕಾಳು ಹಾಕೊಂಡ್ರು ಇನ್ನೂ ಟೇಸ್ಟ್ ಆಗಿರುತ್ತೆ. ಸಿಂಪಲ್ ಆಗಿ ಬಂದ ತಕ್ಷಣ ಸ್ಕೂಲಿಂದ ರೆಡಿ ಮಾಡ್ಕೊಂಡು ತಿನ್ಕೊಂಡ್ರೆ ಹೆಲ್ತಿ ಆಗಿರುತ್ತಲ್ವಾ? ಅದ್ಭುತ, ಸೂಪರ್ ಮೇಡಮ್. ಯಾರು ಚುರ್ಮುರಿ ಮಾಡ್ತಿದ್ದಾರೆ? ಯಾರು ಚುರುಮುರಿ ಮಾಡ್ತಿದ್ದಾರೆ? ಲೇಖನ ಅವರು. ಆಹಾ, ಓ ಸೂಪರ್. ಇವಾಗ ಎಲ್ಲಿ ಹೋಗೋಣ ನಾವು? ಎರಡು ಕಡೆ ಹೋಗೋಣ ಟೇಸ್ಟ್ ನೋಡಿ, ಮಕ್ಕಳ? ಎರಡು ಕಡೆನೂ ಟೇಸ್ಟ್ ನೋಡಿ. ಎರಡ್ ಕಡೆನು ಟೇಸ್ಟ್ ನೋಡಕ್ ಹೋಗೋಣ. ಸುಗುಣ ಮೇಡಮ್ ಮತ್ತೆ ಲೇಖನ ಮಾಡಿರುವಂತ ಸ್ನಾಕ್ಸ್ ತಿನ್ನಕ್ಕೆ ಎಲ್ರು ಹೋಗೋಣ. ಏನಂತೀರಾ? ಹೋಗೋಣ? ಫುಡ್ ಅಲ್ವಾ? ನನಗಂತೂ ಬಾಯಲ್ಲಿ ನೀರ್ ಬರ್ತಿದೆ, ಮತ್ತೆ ಹಸಿವು ಜೋರ್ ಆಗ್ತಿದೆ. ನಿಮ್ಗೆ ಹಾ, ಆಗ್ತಾ ಇದೆಯಾ? ಇದನ್ನೆಲ್ಲ ತಿಂದ್ಮೇಲೆ ರಾತ್ರಿ ಊಟ ಚೆನ್ನಾಗಿ ಡೈಜೆಷನ್ ಆಗಿರುತ್ತೆ. ನೀವು ತಿಂದಿರೋದೆಲ್ಲ ರಾತ್ರಿ ಊಟ ಮಜ್ಜವಾಗಿ ಮತ್ತೆ ಊಟ ಮಾಡ್ಬೋದು. ಮತ್ತೆ ನಿಮ್ಮ ಅಮ್ಮಂದ್ರೆಲ್ಲ ಹೊರ್ಗಡೆ ಹೋಗಿದ್ರೆ ಬಂದ ತಕ್ಷಣ ಈ ತರದೆಲ್ಲ ಮಾಡ್ಕೊಟ್ರೆ ಅವ್ರು ಖುಷಿ ಪಡ್ತಾರಲ್ವಾ? ಯಾವಾಗ್ಲೂ ನಾನೇ ಮಾಡ್ಕೊಡ್ಬೇಕಾ ನಿಮ್ಗೆ ಅಂತಿರ್ತಾರೆ. ಅದನ್ನ ನೀವು ಒಂದಿನ ಮಾಡ್ಕೊಡಿ ಅಮ್ಮಂದ್ರಿಗೆ, ಅಪ್ಪಂದ್ರಿಗೆ, ಅಮ್ಮಂದ್ರಿಗೆ, ಅಜ್ಜಿ ಇದ್ರೆ ತಾತಂಗೆ ಅಜ್ಜಿಗೆಲ್ಲ ನೀವ್ ಹೇಳ್ಕೊಡಿ, ತೋರ್ಸ್ಕೊಡಿ, ನಾನ್ ಹಿಂಗೆ ಮಾಡಿದೀನಿ ನೋಡಿ ಅಂತ. ಜೊತೆಗೆ Thank you, ಹೆಲ್ತಿ madam. ಫುಡ್ ಅಲ್ವಾ? ಹೌದು, ತುಂಬಾ ಅದ್ಭುತವಾಗಿ, ತುಂಬಾ ಚೆನ್ನಾಗಿ ಮಾಡಿ ತೋರಿಸಿದ್ರಿ. ಎಷ್ಟು ಚೆನ್ನಾಗಿ ಸರಳವಾಗಿ ಮಕ್ಕಳಿಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಅದನ್ನೆಲ್ಲ ಪ್ರಿಪೇರ್ ಮಾಡಿ ತಂದಿಟ್ಕೊಂಡು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಮಾಡೋದನ್ನ ಹೇಳ್ಕೊಟ್ರಿ. ಧನ್ಯವಾದಗಳು ಮೇಡಮ್. ಮಕ್ಕಳ ಪರವಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಚೆನ್ನಾಗಿ ನೋಡೋಣ. ಹೇಳ್ಕೊಡ್ತೀನಿ. ಯಾರಿಗೆ ತುಂಬಾ ಇಷ್ಟ ಆಯ್ತು ಅಂತ ನೋಡೋಣ ಇವಾಗ. ಎಸ್ ಮೇಡಮ್, ಸುಗುಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್. Yes, ma'am. ಥ್ಯಾಂಕ್ ಯು. ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ಮತ್ತೆ ಗುರುಜಿಗೆ ಅನಂತ ಅನಂತ ನಮಸ್ಕಾರಗಳು.
ಥ್ಯಾಂಕ್ ಯು ಮೇಡಮ್. ಎಸ್ ಮಕ್ಕಳ, ಇದೇ ರೀತಿ ರೆಸಿಪಿ ಅಂದ್ರೆ ಅಗ್ನಿ ಬೆಂಕಿ ಇಲ್ಲದೆ ಹೇಗೆ ಮಾಡ್ಕೋಬಹುದು ಅಂತ ಮತ್ತೊಂದ್ಸಲ ತೋರ್ಸ್ಕೊಡ್ತಾರೆ ಮೇಡಮ್. ಅದು ವೇಟ್ ಮಾಡೋಣ ಯಾವಾಗ ಅಂತ. ನೋಡಿದ್ರಲ್ಲ ಮಕ್ಕಳ, ನಮಗಾಗಿ ನಿಮಗಾಗಿ ಸಮಯ ಕೊಟ್ಟು ಮೇಡಮ್ ಎಲ್ಲ ವಸ್ತುಗಳನ್ನ ಅವರು ಕ್ರೋಢೀಕರಣ ಮಾಡಿಕೊಂಡು ನಮಗಾಗಿ ತೋರ್ಸ್ಕೊಟ್ಟಿದ್ದಾರೆ. ಖುಷಿ ಆಯ್ತಾ ಎಲ್ರಿಗೂನು? ಓಕೆ Yes. ಮಕ್ಕಳ, ಇವಾಗ ಹೇಮಾ ಮೇಡಮ್ ಕ್ವಶನ್ ಕೇಳ್ತಾರೆ. ಏನೇನ್ ವಸ್ತುಗಳು ಹಾಕಿದ್ರು, ಯಾವ್ದ್ಯಾವ್ ಸೇರಿಸಲಾಗಿತ್ತು ಅಂತ ನೀವು ಹೇಳ್ಬೇಕು. ಅದ್ರ ಬಗ್ಗೆ ಮಾತಾಡಿ. ಎಸ್ ಮೇಡಮ್. ವಿಷ್ಣು ವಿಷ್ಣು ಹ್ಯಾಂಡ್ ರೈಸ್ ಮಾಡು ಪುಟ. ವಿಷ್ಣುಗೆ ಇವಾಗ ಮಾತಾಡಕ್ಕಿದೆಯಂತೆ, ಮಾತಾಡು ಪುಟ. ನಾನ್ ವಿಷ್ಣು ಅಲ್ಲ, ಇಂಪನ. ಮತ್ತೆ ಹೌದಾ? ಓಕೆ, ನಿನ್ ಹೆಸರು ಮತ್ತೆ ಹಾಕೊಳ್ಬೇಕಲ್ವಾ? ನಾಳೆ ಹಾ. ಜಾಯಿನ್ ಆಗುವಾಗ ನಿನ್ ಹೆಸರು ಹಾಕೊಳ್ಳು, ಆಯ್ತಾ? ಹೇಳು ಪುಟ. ನನಗ್ ಗೊತ್ತಿರ್ಲಿಲ್ಲ ಮಾಡಕ್ಕೆ, ಇವಾಗ ಒಂದು ಗೊತ್ತಾಯ್ತು. ವೆರಿ ಗುಡ್. ಮತ್ತೆ ತುಂಬಾನೇ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತೆ ನೀವ್ ಮಾಡ್ಕೊಂಡು ಟ್ರೈ ಮಾಡಿ, ಟೇಸ್ಟ್ ಆಗೂ ಇರುತ್ತೆ. ಅದ್ರಲ್ಲಿ ಸಲಾಡ್ ಅಲ್ಲಿ ಯಾವ್ಯಾವ ವಸ್ತು ಹಾಕಿತ್ತು? ಅಡ್ಗೆ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸರಿ ನೀನ್ ಮಾಡ್ಕೊಳ್ಬಹುದಾ ಇದನ್ನ? ಏನಾದ್ರು ಸ್ನಾಕ್ಸ್ ನೀನ್ ಅಡ್ಗೆ ಮನೇಲಿ ಮಾಡ್ಕೊಳ್ಬಹುದಾ? ಬೇಕಂದವಾಗ ಮಾಡ್ಕೊಂಡ್ ತಿನ್ಬಹುದಾ? ಹಾ. ವೆರಿ ಗುಡ್ ಜಾನ್, ವೆರಿ ಗುಡ್. ತಮ್ಮ ಮಾಡ್ಕೊತೀನಿ ಅಂತೇಳಿ ಅಮ್ಮ ಮಾತಾಡ್ಬಾರ್ದು, ಯಾಕಂದ್ರೆ ಇದು ಮಕ್ಕಳಿಗೆ ಅವಕಾಶ. ಚಿಕ್ಕ ಮಕ್ಕಳು ಅದೇನ್ ನೋಡಿರ್ತಾರೆ, ಅವ್ರಿಗೆ ಆ ಕ್ಯೂರಿಯಸ್ನೆಸ್ ಬೇಕು, ಅವ್ರು ಕಲಿಯುವಂತದ್ದು. ಸೊ ಮಕ್ಕಳೇ ನೋಡಿ ಮಕ್ಕಳು ಮಾತಾಡ್ಬೇಕು. ನಾವ್ ಹೇಳ್ಕೊಟ್ರೆ ನಾವ್ ಹೇಳ್ದಾಗುತ್ತೆ. ಆದ್ರಿಂದ ಮಕ್ಕಳು ಮಾತಾಡಕ್ ಅಲೋ ಮಾಡ್ಬೇಕು. ಥ್ಯಾಂಕ್ ಯು. ಓಕೆ ಪುಟ, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಯಾವ ಯಾವ ಪದಾರ್ಥನ ಇದಕ್ ಹಾಕಿದ್ರು ಮೇಡಮ್ ಅಂತ ಹೇಳಿ ನೋಡೋಣ. ಯಾರು ಹೇಳ್ತೀರಾ? ನೆಕ್ಸ್ಟ್ ನೋಡೋಣ ಯಾರು. ಆಪ್ಷನ್ ಮತ್ತೆ ಮತ್ತೆ ಆದವ್ರಿಗೆ ಬೇಡ, ಮತ್ತೆ ಹೊಸಬ್ರಿಗೆ ಕೊಡೋಣ, ಆಯ್ತಾ? ಯಾರು ಹೇಳ್ತಾರೆ? ನಿಶ್ಚಿತ ಹೇಳ್ತೀಯಾ ಪುಟ? ಓಕೆ, ನಿನ್ನ ಹೆಸರಿಲ್ಲ, ನಾನು ಅನ್ಮ್ಯೂಟ್ ಕೊಟ್ಟಿದ್ದೀನಿ. ಆಪ್ಷನ್ ಮಾತಾಡು ಪುಟ. ನೀವು ಯಾರು ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ, ರೈಸ್ ಯುವರ್ ಹ್ಯಾಂಡ್ so that I can give you the option. Okay, ಮಕ್ಕಳ, not like that. 1 You hour had to ಕಾರ್ಯಕ್ರಮ ಇದಾಗಿರುತ್ತೆ. ಮಕ್ಕಳ 1 hour ಕಾರ್ಯಕ್ರಮ ಇದಾಗಿರುತ್ತೆ. 1 ಸೆಕೆಂಡ್ ನಾವು ವೇಸ್ಟ್ ಮಾಡೋದ್ ಬೇಡ ಅಲ್ವಾ? ಅನ್ಮ್ಯೂಟ್ ಕೊಟ್ಟಿದ ತಕ್ಷಣ ಅನ್ಮ್ಯೂಟ್ ಮಾಡ್ಕೋಬಿಡಿ. ಹೌದು ಅಷ್ಟೇ ಮೇಡಮ್. ಮಕ್ಕಳು ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತ್ರ ಆಗೋದಾ? ರೆಡ್ಮಿ, ಐ ಡೋಂಟ್ ನೋ ದ ನೇಮ್. ಓಕೆ, ಮಾತಾಡು ಪುಟ. ಮ್ಯಾಮ್ ಮ್ಯಾಮ್ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರ, ಕಾಳು ಮೆಣಸಿನ ಪುಡಿ, ಉಪ್ಪು, ಶೇಂಗಾ ಮತ್ತೆ ಖಾರ. ಸರಿನಾ ಸುಗುಣ ಮೇಡಮ್? ಎಲ್ಲದೂ ಬಂತ ಅದ್ರಲ್ಲಿ? ಹೌದು ಮ್ಯಾಮ್. ಎಷ್ಟು ಇಂಟ್ರೆಸ್ಟ್ ಇಂದ ಕಲ್ತಿದ್ದಾಳೆ ನೋಡಿ ಅವಳು, ಅಲ್ವಾ? ಖುಷಿ ಆಗುತ್ತೆ. ಮಾಡ್ಕೊಂಡ್ ತಿಂತಾರ ಮನೆಯಲ್ಲಿ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಇಂಟ್ರೆಸ್ಟ್ ಇಂದ ಎಲ್ಲ ಒಂದು ಮರಿಲಿಲ್ಲ ಅಲ್ವಾ ಮಗು? ಅದು ಜಾಣ. ಥ್ಯಾಂಕ್ ಯು, ಹೌದು. ಥ್ಯಾಂಕ್ ಯು. ಮ್ಯೂಟ್ ಮಾಡ್ಕೊಬಿಟ್ಟ. ಓಕೆ, ನೆಕ್ಸ್ಟ್ ವಾಸ್ ಗೋಯಿಂಗ್ ಟು ಟಾಕ್. ನೆಕ್ಸ್ಟ್ ಯಾರು ನೋಡೋಣ ಇವಾಗ ಯಾರು ಹೇಳ್ತಾರೆ ಅಂತ. ಅಷ್ಟೇನಾ? ಎಲ್ರು ಕೇಳಿಸ್ಕೊಂಡ್ರ ಏನೇನ್ ಹಾಕಿದ್ರು ಅಂತ ಹೇಳಿ? ಎಲ್ಲ ಪದಾರ್ಥಗಳು ಗೊತ್ತಾಯ್ತು. ಶ್ರೇಯಸ್ ಮಾತಾಡಕ್ಕಿದ್ಯಾ? ಎಲ್ಲಿ ಹೋದ ಶ್ರೇಯಸ್ಸು? ಕಾಣ್ತಿಲ್ವಲ್ಲ ನನಗೆ.
ಶ್ರೇಯಸ್ ಪುಟ ಹ್ಯಾಂಡ್ ರೈಸ್ ಮಾಡು ಪುಟ. ಯದುನಂದನ್ ಮಾತಾಡ್ತೀಯಾ? ಯದುನಂದನ್ ಅನ್ಮ್ಯೂಟ್ ಮಾಡ್ಕೋ ಪುಟ, ಮಾತಾಡು. ಮ್ಯಾಮ್ ಚೆನ್ನಾಗಿತ್ತು. ಆಹಾ, ಏನ್ ಹೌದಾ? ಚೆನ್ನಾಗಿತ್ತು? ಏನ್ ಚೆನ್ನಾಗಿತ್ತು? ಮ್ಯಾಮ್ ಸ್ನ್ಯಾಕ್ಸ್. ಸ್ನ್ಯಾಕ್ಸ್ ಚೆನ್ನಾಗಿತ್ತು. ಏನೆಲ್ಲ ಹಾಕಿದ್ರಂತ ಗೊತ್ತಾಯ್ತಲ್ವಾ? ಎಸ್ ಮ್ಯಾಮ್. ನೀನು ಯಾವಾಗಾದ್ರೂ ಟ್ರೈ ಮಾಡಿದೀಯಾ? ನೋ ಮ್ಯಾಮ್. ಮಾಡ್ಬೋದಲ್ಲ, ಇವಾಗ ಸಮ್ಮರ್ ಏನಾದ್ರೂ ಟ್ರೈ ಮಾಡ್ಬೋದು. ಓಕೆ ಓಕೆ, Yes. ಫೈನ್. ಥ್ಯಾಂಕ್ ಯು ಯದುನಂದನ್. ಮ್ಯೂಟ್ ಯುವರ್ ಸೆಲ್ಫ್. ಓಕೆ, ಅಶ್ವಿನಿ ಮ್ಯಾಮ್. ಎಸ್ ಮೇಡಮ್. ಪ್ರೆಸೆಂಟ್ ಮ್ಯಾಮ್. ಓಕೆ, ಓಕೆ ಮಕ್ಕಳ, ಇವತ್ತು ಧ್ಯಾನ ಮತ್ತೆ ರೆಸಿಪಿ, ನೀತಿ ಕತೆ, ಶ್ಲೋಕ ಎಲ್ಲ ಕೇಳಿದ್ವಿ. ನಾಳೆ ಸಾಟರ್ಡೆ ಶನಿವಾರ ನಿಮ್ಮೆಲ್ರಿಗೂ ಏನು ಸರ್ಪ್ರೈಸ್, ಏನು ಅಂತ ಕೇಳ್ತೀರಾ? ಸಂಗೀತ, ಅಭಿನಯ, ಆಕ್ಟಿಂಗ್. ಓಕೆ, ಏನೇನು ಕಲೆ ಬರುತ್ತೆ ನಿಮ್ಮಲ್ಲಿದೆ, ಏನೇನು ಪ್ರೆಸೆಂಟ್ ಮಾಡ್ತೀರಾ ಎಲ್ಲದಕ್ಕೂ ನಾಳೆ ಅವಕಾಶ. ಶನಿವಾರದ ವಿಶೇಷ ಸಂಚಿಕೆ ನಿಮ್ದಾಗಿರುತ್ತೆ. ಯಾರಿಗೆಲ್ಲ ಏನೇನು ಕೌಶಲ್ಯ, ಕಲೆ ಬರುತ್ತೆ, ಅಭಿರುಚಿ ಇದೆ, ಅದನ್ನೆಲ್ಲ ನಾಳೆಗೆ ನೀವು ಹೊರಗಡೆ ಹಾಕುವಂತ ಸುಸಮಯ. ಓಕೆ, ಎಲ್ರಿಗೂ ಖುಷಿನಾ? ನಾಳೆ ಮಕ್ಕಳ ಸಂಚಿಕೆ. ನಾವೆಲ್ಲ ಇಲ್ಲ, ನಾಳೆ ನಾವೆಲ್ಲ ನೋಡೋದು. ನೀವೆಲ್ಲ ಡಾನ್ಸ್ ಮಾಡ್ಬೋದು, ಹಾಡು ಹೇಳ್ಬೋದು, ಕತೆ ಹೇಳ್ಬೋದು, ಏನೇನ್ ನಿಮಗ್ ಟ್ಯಾಲೆಂಟ್ ಇದೆ ಅದೆಲ್ಲ. ಓಕೆನಾ? ಇವೆಲ್ಲ ಮತ್ತೆ ಜೊತೆಗೆ ನಗು, ಸ್ಮೈಲ್. ಈ ನಗುಗೆ ಒಂದು ಅವಕಾಶ ಇದೆ. ಎಲ್ರು ಸ್ಮೈಲ್ ಮಾಡಿ ನೋಡೋಣ, ನಗ್ಸೋಣ. ನಿಮ್ಗೆಲ್ಲ ಜೋರಾಗಿ ಹೆಂಗ್ ನಗ್ತಾರೆ? ನಿಧಾನಕ್ಕೆ ಹೇಗ್ ನಗ್ತಾರೆ? ಯಾರಿಗೂ ಕಾಣದೇ ಇರೋ ರೀತಿ ಹೇಗ್ ನಗ್ತಾರೆ? ಹುಸಿ ನಗು ಹೇಗಿರುತ್ತೆ? ಎಲ್ಲಾ ರೀತಿಯ ಸ್ಮೈಲ್ ಕೂಡ ತೋರಿಸಬಹುದು. ಓಕೆನಾ? ಎಲ್ರು ರೆಡಿನಾ? ಥಮ್ಸ್ ಅಪ್ ತೋರ್ಸ್ಬೇಕು ನೀವು. ಸೂಪರ್ ಸೂಪರ್. ನನ್ ಫೇವರ್ ಸಬ್ಜೆಕ್ಟ್ ಕೂಡ ಅದೇ. ಓಕೆ, ನಾಳೆ ಎಲ್ರು ಮಕ್ಕಳೇ ನಿಮ್ಗೆ ಏನೇನು ಅಭಿರುಚಿ ಇದೆ, ಯಾವ್ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಅದನ್ನೆಲ್ಲ ನಾಳೆ ತರೋಣವಾ? ಎಲ್ರು ರೆಡಿಯಾಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ಇನ್ನು 6 ನಿಮಿಷ ಇದೆ. ಓಕೆನಾ? ಯಾರೆಲ್ಲ ನಾಳೆ ಪಾರ್ಟಿಸಿಪೇಟ್ ಮಾಡ್ತೀರಿ ಮಕ್ಕಳೇ? ಒಂದಿಬ್ರು ಮಕ್ಕಳಿಂದ ಮಾತಾಡ್ಸೋಣ. ಯಾರಿಗೆ ತುಂಬಾ ಇಷ್ಟ ಇದು, ಈ ತರದೆಲ್ಲ ಒಂದು ಏನಂತಾರೆ ಕಲೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ ಮೇಡಮ್? ಆರ್ಟ್, ಟ್ಯಾಲೆಂಟ್ ಶೋ, ಕಲ್ಚರಲ್ ಪ್ರೋಗ್ರಾಮ್. ಎಸ್. ನಿಮ್ಗೆಲ್ಲೋ ಹಾರ್ಟ್, HEART, ಹಾರ್ಟ್, ಹೃದಯ ಚೆನ್ನಾಗಿರ್ಬೇಕಾ? ಈ ಆರ್ಟ್ ಅಲ್ಲಿ ಭಾಗವಹಿಸಿ. ಓಕೆನಾ? ಯಾರು ಮಾತಾಡ್ತೀರಾ ಫಸ್ಟ್? ಶ್ರದ್ಧಾ ಅಂತ. ಶ್ರದ್ಧಾ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ. ಅನ್ಮ್ಯೂಟ್ ಮಾಡ್ಕೊಪುಟ್ಟ. ಯಾರ್ಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅವಕಾಶ ಕೊಡಿ ಮೇಡಮ್. ಫಸ್ಟ್ ಶ್ರದ್ಧಾ ಮಾಡಿದ್ದಾಳೆ. ಯಾರು ಡ್ಯಾನ್ಸ್ ಆಡ್ಬಿಟ್ಟು ತೋರಿಸ್ತಾರೆ ಅವ್ರಿಗೆ ಅವಕಾಶ ಮಾತಾಡಕ್ಕೆ. ಶ್ರದ್ಧಾ ಮಾತಾಡು ಪುಟ್ಟ. ಮ್ಯಾಮ್ ನಂಗೆ ಅದನ್ನಂದ್ರೆ ತುಂಬಾ ಇಷ್ಟ ಮಾಡಕ್ಕೆ. ಹಾಡಕ್ ಇಷ್ಟ, ವೆರಿ ಗುಡ್. ನಾಳೆ ಹಾಡ್ತೀನಿ. ಮ್ಯಾಮ್ ನಾಳೆ ವಿಶೇಷ ಸಂಚಿಕೆ ಬಿಫೋರ್ ಒಂದು ಹಾಡು ಕೇಳ್ಬಿಡುವ ಪುಟ. ಹಾಡಿ ನೋಡೋಣ. ಶಾರದಾ ಪುಟ. ನಿನ್ನ ಹುಡುಪು ನಿನ್ನದು, ನಿನ್ನ ಹುಡುಪು ನನ್ನದು. ನೀವ್ ಹೇಳಿಲ್ಲ, ಅದಕ್ಕೆ ನಾ ಹೇಳ್ದೆ. ಓಕೆ, ಸಿಂಧು ಕೊಟ್ಬಿಡೋಣವಾ? ಸಿಂಧು ಕೊಟ್ಬಿಡೋಣವಾ? ವಿಷ್ಣು ಅವರು ಸಹ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಇನ್ನೊಂದಿಬ್ರು ಪುಟಾಣಿ ಜೊತೆ ಮಾತಾಡ್ಬಿಡೋಣವಾ? ಸಮಯ ಇನ್ನು 4 ನಿಮಿಷ ಇದೆ.
ಶಿವಾಂಗ್ ತುಂಬಾ ಎಲ್ಲ ಪಾರ್ಟಿಸಿಪೇಷನ್ ಚೆನ್ನಾಗಿದೆ. ಯಾರಿಗ್ ಕೊಡೋಣ? ನಾನ್ ಕೊಡ್ತೀನಿ ಈಗ. ನಮ್ಮ ಮನಸ್ವಿ. ಚಿನ್ವಿತಾ. ಓಕೆ. ಕೊಟ್ಟಿದ್ದೀರಾ ಮೇಡಮ್? ಇಲ್ಲ. ಚಿನ್ವಿತಾ, ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಿನ್ವಿತಾ ಪುಟ. ಹಲೋ ಮಾತಾಡುತ್ತಾ? ಮ್ಯಾಮ್. ಚಿನ್ವಿತಾ. ನಮಸ್ತೆ, ಮಾತಾಡಿ. ಹ್ಮ್ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ ನಿಮ್ ಕಡೆ. ಹಾ ಮತ್ತೆ ಇನ್ಯಾರು ಮಾತಾಡ್ತೀರಾ? ಇಬ್ರು ನಮ್ಮ ಮಕ್ಕಳು ಪಾಸ್ಟ್, ಇಷ್ಟೇನ ಪಾಸ್ಟ್. ಸಿಂಧು ಭಟ್. ರಿತೀಶಾ. ಹಲೋ ಮೇಡಮ್ ಸಿಂಧು. ರಿತೀಶಾ ಅನ್ಮ್ಯೂಟ್ ಮಾಡ್ಕೊಬಿಟ್ಟ ಮಾತಾಡಿ. ಮ್ಯಾಮ್ ನಾಳೆ ಕ್ಲಾಸಿಗೆ ತುಂಬಾ ಇಂಟ್ರೆಸ್ಟೆಡ್ ಆಗಿದೆ ಮ್ಯಾಮ್. ಅಂದ್ರ ಅದ್ ಹಾಡ್ ಕಲಿಯೋದು ಮತ್ ಆರ್ಟ್ ಎಲ್ಲಾ ತುಂಬಾ ಸೇರ್ತೈತ್ರಿ ಮ್ಯಾಮ್ ನನಗ. ಹಂಗಾಗಿ ನಾಳೆ ಕ್ಲಾಸಿಗೆ ಬಾಳ್ ಕುತೂಹಲ ಅಂದ್ರ ಬಾಳ್ ಇಂಟ್ರೆಸ್ಟ್ ಆಗಿ. ನಿಂಗೆ ಯಾವ್ದ್ರಲ್ಲಿ ಇಷ್ಟ ಪುಟ್ಟ? ಹಾಡ, ಮಿಮಿಕ್ರಿನ, ಆಕ್ಟಿಂಗ? ಮ್ಯಾಮ್ ಆರ್ಟ್ ಮ್ಯಾಮ್. ಹಾಡಾ? ಒಂದು ಹಾಡು ನಾವು ಕೇಳ್ಬೋದಾ? ಮ್ಯಾಮ್ ಆರ್ಟ್, ಡ್ರಾಯಿಂಗ್. ಡ್ರಾಯಿಂಗ್, ಓಕೆ. ಒಂದು ಹಾಡ್ ಬರೋ ಹಾಗಿದ್ರೆ ಒಂದು ಸ್ಮಾಲ್ ಹಾಡ ಹಾಡು ಪುಟಾಣಿ, ಕೇಳೋಣ. ಮ್ಯಾಮ್ ಓಕೆ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ. ಓಕೆ, ವಿಷ್ಣು ಕಡೆಯಿಂದ ಇನ್ನೊಂದು ಹಾಡನ್ನು ತಗೋಬಿಡ್ತೀನಿ. ಓಕೆ, ಮ್ಯೂಟ್ ಮಾಡ್ಕೊಬಿಡಿ ಮಕ್ಳ, ಸೌಂಡ್ ಆಗ್ತಿದೆ. ಮೇಡಮ್ ನಿಶ್ಚಿತಾಗ ಅನ್ಮ್ಯೂಟ್ ಮಾಡ್ಲಾ? ಮಾಡಿ ಮೇಡಮ್, ಎಲ್ಲ ಆಗ್ತಾ ಇಲ್ಲ, ಮಾಡಿ. ನಿಶ್ಚಿತ ಅನ್ಮ್ಯೂಟ್ ಮಾಡ್ಕೊಬಿಟ್ಟ. ಆಪ್ಷನ್ ಕೊಟ್ಟಿದೆ. ವೆರಿ ಗುಡ್, ಮಾತಾಡ್ಬಿಟ್ಟ. ಮ್ಯಾಮ್, ನಂಗೆ ಆರ್ಟ್ ಅಂದ್ರೆ ಇಷ್ಟ. ಹೌದಾ? Very good. ಸೂಪರ್, ನಾಳೆ ನೋಡ್ತೀವಿ ಮತ್ತೆ. ಇನ್ಯಾರು? ರೆಡ್ಮಿ ಅಂತ ಹೆಸರಿದೆ, ಅವ್ರದ್ದು ನೆಟ್ವರ್ಕ್ ಇಶ್ಯೂ ಕಾಣ್ತಾ ಇದೆ. ಆಪ್ಷನ್ ಇನ್ನೊಬ್ರು ಕೊಡುವಾಗ ಕೊಡು. ಇನ್ನೊಬ್ರು. ಓಕೆ, ಜಿಯೋಮಿ ರೆಡ್ಮಿ ಅಂತಿದೆ. ಯಾರದ್ದು? ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ಮಾಡ್ಬಿಟ್ಟ ಅನ್ಮ್ಯೂಟ್ ಮಾಡ್ಕೋ, ಮಾತಾಡು. ಆಗ್ತಿಲ್ವಾ? ಯಾರಿಗ್ ಕೊಡೋಣ ಆಪ್ಷನ್? ಯಾರಿಗ್ ಕೊಡೋಣ? ಶಿವಾಂಗ್ ಕೊಡೋಣ. ಶಿವಾಂಗ್ ತುಂಬಾ ಇಂಟ್ರೆಸ್ಟ್ ಇದ್ದಾನೆ, ನಾಳೆ ಏನ್ ಬೇಕು ನೋಡೋಣ. ಅನ್ಮ್ಯೂಟ್ ಯುವರ್ ಸೆಲ್ಫ್ ಶಿವಾಂಗ್. ಹೌದು Okay. ಮ್ಯಾಮ್, ಅದು ನಾಳೆ ಅಂದ್ರೆ ಸಿಂಗಿಂಗ್ ಅಲ್ವಾ, ಅದಕ್ಕೆ ನಂಗೆ ನನ್ನ ಇಂಟ್ರೆಸ್ಟ್ ತುಂಬಾ ಇಷ್ಟ ಸಿಂಗಿಂಗ್ ಅಂದ್ರೆ. ನಾನು ನಾನು 100 ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಆಸ್ಟ್ರೇಲಿಯಾಲಿ. ಅದು ವಾವ್, ಅದಕ್ಕೆ ನಾನು ಸ್ಟೇಜ್ ಪರ್ಫಾರ್ಮರ್. ಅದಕ್ಕೆ ನನಗೆ ತುಂಬಾ ಎಕ್ಸೈಟೆಡ್ ಹಾಡಕ್ಕೆ. ಮತ್ತೆ ನಂಗೆ ಡ್ರಾಮಾನು ಇಷ್ಟ, ಮತ್ತೆ ಹಾಡು ಇಷ್ಟ ಮಾಡೋದು. ಸೂಪರ್ ಪುಟ್ಟ, ಒಂದ್ ಲೈನಲ್ಲಿ ಹಾಡು ಸರಿ. ನಮ್ಗೆಲ್ರಿಗೂ ಕಲಿಸ್ಬೋದಾ? ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ. ವಿಚಾರವಿಲ್ಲದ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ
ನೀಚ ಬುದ್ಧಿಯ ಬಿಡೋ ನಾಲಿಗೆ. ಅದು ವಾವ್ ಸೂಪರ್ ಸೂಪರ್. ಕರ್ನಾಟಕ ಎಲ್ರು ಪುರಂದರ ಮನಸೋತ್ವಿ ಪುಟ್ಟ. ನಿಮ್ಮ ಹಾಡಿಗೆ ನಿಜವಾಗ್ಲೂ ನಾವೆಲ್ಲರೂ ಮನಸೋತೋದ್ವಿ. ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಸೂಪರ್ ಸೂಪರ್. ದಾಖಲೆ. ಬರ್ಲಿ ಒಂದ್ ಚಪ್ಪಾಳೆ. ದಾಸರ ರಚನೆ ಎಷ್ಟು ಚಪ್ಪಾಳೆ ಚೆನ್ನಾಗಿ ಆದ. ಶಿವಾಂಗ್ ನಾನು ಸಂಗೀತಕ್ಕೆ ಹೋಗ್ತೀಯ ಪುಟ್ಟ? ಹೌದು, ನಾನು ಸಂಗೀತ ಕ್ಲಾಸ್ಗೆ ಹೋಗ್ತೀನಿ. ಹರಿಶಂಕರ್ ಅಂತ. ನಾನು ನಾಳೆ ಆಕ್ಚುಲಿ 11th ಏಪ್ರಿಲ್ಗೆ ನಾಳೆ ನಾನು KS ಚಿತ್ರ ಕಾನ್ಸರ್ಟ್ಗೆ ಹೋಗ್ತಾ ಇದ್ದೀನಿ ಫೀನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ, ಬೆಂಗಳೂರಲ್ಲಿ. ಅದಕ್ಕೆ Okay. ಅದಕ್ಕೆ ಅದು KS ಚಿತ್ರ ಒಂದು ಆಪರ್ಚುನಿಟಿ ಮೀಟ್ ಮಾಡೋಣ ಅಂತ. ಅದೇ ಇನ್ನೊಂದು ನಾನ್ ನಾಳೆ ಹಾಡೋದು ಒಂದು ಜನರೇಷನಲ್ ಸಾಂಗ್ ನಮ್ದು ಇದಕ್ಕೆ ಹೇಳ್ಕೊಟ್ಟಿದ್ದಾರೆ ನಮ್ ಕನ್ನಡ ಸ್ಕೂಲಲ್ಲಿ, ಸಿನಿ ಕನ್ನಡ ಓಕೆ ಸ್ಕೂಲ್. ಪುಟ್ಟ, ಓಕೆ ಪುಟ್ಟ, ಓಕೆ ಪುಟ್ಟ. ಖುಷಿ ಆಗ್ತಾ ಇದೆ. ಇನ್ನಷ್ಟು ಎಕ್ಸೈಟ್ಮೆಂಟ್ ಗಳೊಂದಿಗೆ ನಾಳೆ ಭೇಟಿ ಆಗೋಣ. ಎಲ್ರು ರೆಡಿ ಇರ್ರಿ ಅಂತ ಹೇಳ್ತಾ ಮ್ಯೂಟ್ ಮಾಡ್ಕೋ ಪುಟ್ಟ. ಓಕೆ, ಕಾರ್ಯಕ್ರಮ ಸಂಪನ್ನ ಅಂದ್ರೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ನಾಳೆ ಎಲ್ರು ಭೇಟಿ ಹೋಗೋಣ. ಹಾಗೆ ಮಕ್ಕಳ, ಪ್ರತಿದಿನ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನಲ್ ಇಂದ ಯಾವುದು ವಿಡಿಯೋ ಆಗ್ತಾ ಇದೆ, ಇದು 5ನೇ ತರಗತಿಯ ವಿಡಿಯೋ ಪ್ರತಿದಿನ ಬರ್ತಾ ಇದೆ. ಎಲ್ರು ಕೂಡ ಆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ಮತ್ತೆ ಒಂದು ಕಮೆಂಟ್ ಬರೀರಿ. ಓಕೆನಾ? ಮಹಾವತಾರ್ ಟಿವಿನ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಮಾಡ್ಕೊಂಡಿದ್ದೀರಾ ಎಲ್ರು? ಸೂಪರ್, ಥ್ಯಾಂಕ್ ಯು. ಮತ್ತೆ ನಾಳೆ ಎಲ್ರು ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್. ಎಸ್ ಮೇಡಮ್, ಎಲ್ರಿಗೂ Thank you, ನಮಸ್ಕಾರ. ma'am. ಥ್ಯಾಂಕ್ ಯು ಮೇಡಮ್. ಹೇಮಾ ಮೇಡಮ್, ನಾಗರತ್ನಮ್ಮ ಮೇಡಮ್. Okay, thank you ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ನಾಗರತ್ನ ಮೇಡಮ್. ಈ ದಿನ ಎಲ್ಲರಿಗೂ Thank you. ಥ್ಯಾಂಕ್ ಯು.